ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ಎಪಿಸೋಡ್ ಬಗ್ಗೆ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಟೈಮ್ ವೇಸ್ಟ್ ಮಾಡಿನೇ ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ 3 ಗಂಟೆ ಆಗ್ತದೆ ನಾನು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ಇವತ್ತು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಟ್ಟು ಸೊ ಬೇಗ ಮುಗಿಸ್ಬಿಡ್ತೀನಿ. ಓಕೆ, ಸುಮಾರು ಜನ ಕೇಳ್ತಾ ಇದ್ರೆ ನಿದ್ದೆ ಯಾವಾಗ ಮಾಡ್ತೀಯಾ ಗುರು ಅಂತ. ಸೊ ಹಾಗೇನಿಲ್ಲ, ಕೆಲವು ಟೈಮಲ್ಲಿ ಮಾತ್ರ ಸ್ವಲ್ಪ ಬೆಳಗಿನ ಜಾವ ಆಗುತ್ತೆ. ಇಲ್ಲ ಅಂತಂದರೆ ನಾನು 12-12ವರೆಗೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿ ಹಂಗೆ ದಬ್ಬಾಕೊಂಡ್ಬಿಡ್ತೀನಿ. ಓಕೆ, ಸೊ ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡಿದ್ರೆ ಸೊ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಆ್ಯಂಡ್ ಇವತ್ತಿನ ಎಪಿಸೋಡ್ ಶುರುವಾಗಿರುವಂಥದ್ದು ಸೊ ನಿನ್ನೆ ಒಂದು ನಾಮಿನೇಷನ್ ಪ್ರಕ್ರಿಯೆ ಇವತ್ತು ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲಿ ಫಸ್ಟು ಬಿಗ್ ಬಾಸ್ ಅವ್ರು ಹೇಳಿರುವಂಥ ಹೆಸರು ಸೊ ರಾಶಿಕಾ ಅವ್ರದ್ದು. ಆ್ಯಂಡ್ ರಾಶಿಕಾ ಅವರು ಸೊ ತಮ್ಮ ಒಂದು ಚಾಕುನ ಚೂರಿನ ತೊಗೊಂಡೋಗಿ ಸೊ ಇಲ್ಲಿ ಫಸ್ಟು ಸ್ಪಂದನೆಗೆ ಹಾಕುವಂಥದ್ದು. ಆ್ಯಂಡ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅಂದರೆ ಸ್ಪಂದನ ಅವರು ಸೇಫಾಗಿ ಆಡ್ತಿರೋ ಜೊತೆಗೆ ಅವರು ಕಾಂಪಿಟೇಟರ್ ಅಲ್ಲ, ಹಾಗೆಯೇ ಎಲ್ಲರ ಜೊತೆ ಕೂಡ ಖುಷಿಯಾಗಿ ಸ್ಮೈಲ್ ಕೊಟ್ಕೊಂಡು ಮಾತಾಡಿಕೊಂಡು ಇರಬೇಕು. ಆ ಥರ ಇದ್ರೇ ನಮಗೆ ನಾಮಿನೇಷನ್ ಯಾರು ಮಾಡಲ್ಲ ಅನ್ನೋ ರೀತಿಯಲ್ಲಿ ಸೇಫಾಗಿ ಆಡ್ತಿದ್ದಾರೆ ಅಂತ ಹೇಳ್ತಿರೋವಂಥದ್ದು. ಆ್ಯಂಡ್ ಇದರಲ್ಲಿ ಎಷ್ಟು ಸರಿ ಇದೋ ಎಷ್ಟು ಸುಳ್ಳಿದೋ ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ ಆ ಒಂದು 6ನೇ ವೀಕ್ ಆದಮೇಲೆ ಸ್ಪಂದನ ಅವರ ಆಟದಲ್ಲಿ ಬದಲಾವಣೆ ಅಂತೂ ಕಾಣಿಸಿದೆ. ಸೊ ಅದರಲ್ಲಿ ತಪ್ಪೇನಿಲ್ಲ ಅಂತ ಅನಿಸುತ್ತೆ. ಸೊ ಅದು ಅವರ ಸ್ಟ್ರಾಟಜಿ ಕೂಡ ಆಗಿರಬಹುದು ಅಂತ ಅನಿಸುತ್ತೆ ನನಗೆ. ಅದು ಸೇಫ್ ಅಂತ ಹೇಳಬೇಕಾ ಅಥವಾ ಸ್ಟ್ರಾಟಜಿ ಅಂತ ಹೇಳ್ಬೇಕಾ ನನಗಂತೂ ಅರ್ಥ ಆಗಲ್ಲ. ಬಿಕಾಸ್ ಬಿಗ್ ಬಾಸ್ ಮನೆ ಒಳಗಡೆಗೆ ಫೈನಲಾಗಿ ಉಳಿಯೋದಂತಂದ್ರೆ ಏನಂದರೆ ಜನಗಳಿಗೆ ನೀವು ಇಷ್ಟ ಆಗ್ತಿದ್ರಾ ಇಲ್ವಾ ಅಷ್ಟೇ ಮ್ಯಾಟ್ರ್ ಆಗುವಂಥದ್ದು. ಜೊತೆಗೆ ನೀವು ಬಿಗ್ ಬಾಸ್ ಮನೆ ಒಳಗಡೆಗೆ ಎಲ್ಲಿವರೆಗೂ ಎಷ್ಟನೇ ವೀಕ್ವರೆಗೂ ಇದ್ದೀರಾ, ಅಂದರೆ ಅಲ್ಲಿವರೆಗೂ ಇದ್ದೀರಾ ಅಂತ ನೀವೇನಾದರೂ ಒಂದು ಅಟ್ಲೀಸ್ಟ್ ಮಾಡಿದ್ದೀರಾ ಅಂತ. ಸೊ ಸುಮ್ಮನೆ ಒಂದು ಕಡೆ ಹೋಗಿ ಕೂತ್ಕೊಳ್ಳೋ ಬದಲು ಏನಾದರೂ ಒಂದು ಟ್ರೈ ಮಾಡ್ತಾನೆ ಇರಬೇಕು. ಅದು ಸೇಫ್ ಆದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಒಬ್ಬೊಬ್ಬರಿಗೆ ಅಭಿಪ್ರಾಯ ಒಬ್ಬೊಬ್ಬರಿಗೆ ಬರುತ್ತೆ. ಬಟ್ ಫೈನಲ್ ಆಗಿ ಎಷ್ಟು ವೀಕ್ ವರೆಗೂ ಕೂಡ ಆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದೀರಾ, ಅಂದರೆ ಜನಗಳ ಸಪೋರ್ಟ್ ನಿಮಗೆ ಇಲ್ಲಿವರೆಗೂ ಇದೆ ಅಂತ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ನೆಕ್ಸ್ಟ್ ಮಾಡಿರುವಂಥದ್ದು ಕಾವ್ಯ ಅವ್ರಿಗೆ. ಅಂದರೆ ಮುಂಚೆ ಇದ್ದಂಥ ಕಾವ್ಯ ಇವಾಗಿಲ್ಲ. ಸೊ ಬೇರೆಯವರ ವಿಷಯದಲ್ಲಿ ಸ್ಟ್ಯಾಂಡ್ ತೊಗೊಳ್ಳೋ ಓನ್ಲಿ 1 ಪರ್ಸನ್ಗೆ ಮಾತ್ರ ತೊಗೊತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಜೊತೆಗೆ ಸೇಫಾಗಿ ಆಡ್ತಿದ್ದಾರೆ, ಅದಕ್ಕೆ ನಾಮಿನೇಟ್ ಆಗ್ತಾ ಇಲ್ಲ ಅವರು ಅನ್ನೋಂಥ ರೀತಿಯಲ್ಲಿ ಹೇಳ್ತಿದ್ದಾರೆ. ಇದು ರಾಶಿಕಾಗೆ ಸುಮಾರು ಒಂದು ವೀಕ್ಗಳಿಂದ ಇದೊಂದು ಪ್ರಾಬ್ಲಮ್. ಅಂದರೆ ಅವರು ನಾಮಿನೇಟ್ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಸೊ ಸೇಫ್ಗೆ ಮಾಡ್ತಿದ್ದಾರೆ ಅಂತ ಇವ್ರು ಅನಿಸ್ತಾ ಇದೆ. ನನಗೆ ಆ ಥರ ಅನಿಸಲ್ಲ. ಇವಾಗ ಒಬ್ಬರು ನಾಮಿನೇಟೇ ಆಗ್ತಾ ಇಲ್ಲ ಅಂತಂದ ತಕ್ಷಣ ಸೊ ಅವರು ಸೇಫ್ ಆಗಿ ಆಡ್ತಿದ್ದಾರೆ ಅಂತ ಹೇಳಿಕ್ಕಾಗಲ್ಲ. ತುಂಬ ಚೆನ್ನಾಗಿ ಆಡ್ತಿರ್ಬೋದು, ಅಥವಾ ಎಲ್ಲರ ಜೊತೆಗೂ ಕೂಡ ಒಂದು ಕನ್ವರ್ಸೇಷನ್ನ ಒಳ್ಳೆ ರೀತಿಯಲ್ಲಿ ಮಾಡ್ತಿರ್ಬೋದು, ಅಥವಾ ತುಂಬ ಒಂದು ಒಳ್ಳೆ ವ್ಯಕ್ತಿ ಆಗಿರ್ಬೋದು. ಸೊ ಈ ಒಂದು ಬೇರೆ ಬೇರೆ ರೀತಿ ಕಾರಣಗಳಿರುತ್ತೆ. ಸೊ ಸೇಫ್ ಮೀನ್ಸ್ ನಾಮಿನೇಟ್ ಆಗ್ತಾಯಿಲ್ಲ ಅಂದ ತಕ್ಷಣ ಸೇಫ್ ಆಡ್ತಿದ್ದಾರೆ ಅಂತ ಹೇಳಲಿಕ್ಕಾಗಲ್ಲ. ಜೊತೆಗೆ ಏನಂತಾರೆ ಒಬ್ಬರ ಜೊತೆನೇ ಇರ್ತಾರೆ ಅಂತಂದರೆ ಅದು ನಂಗೆ ಎಲ್ಲೋ ತಪ್ಪು ಅಂತ ಅನಿಸುತ್ತೆ. ಯಾಕಂದರೆ ಅವರು ಮೇ ಬಿ ಹೆಸರು ಹೇಳಿಲ್ಲ, ಬಟ್ ಮೆನ್ಷನ್ ಮಾಡಿರುವಂಥದ್ದು ಗಿಲ್ಲಿ ಅಂತಲೇ ಅಂದ್ಕೊಳ್ಳೋಣ. ಸೊ ಗಿಲ್ಲಿ ಅಂತ ಅಂದ್ಕೊಂಡ್ರು ಕೂಡ ಜಾಸ್ತಿ ಗಿಲ್ಲಿ ಕಡೆಗೂ ಕೂಡ ಇರಲ್ಲ. ಅವಾಗವಾಗ ಸ್ಪಂದನ ಜೊತೆಗಾದ್ರೂ ಆಗಿರ್ಬೋದು, ಆ್ಯಂಡ್ ಯಾರು ಧನು, ಅಭಿ ಇವ್ರ ಜೊತೆಗೂ ಕೂಡ ಕೆಲವು ಟೈಮಲ್ಲಿ ಮಾತಾಡ್ತಾರೆ. ಆಮೇಲೆ ಅಶ್ವಿನಿ ಅಂತ ಬಂದಾಗ ಏನಾದರೂ ಕಿತ್ತಾಟ ಏನಾರು ಆದಾಗ ಕೂಡ ಅಷ್ಟೇ. ಸೊ ಅವ್ರೆಲ್ಲರ ಜೊತೆಗೂ ಕೂಡ ಕೆಲವೊಂದು ಮಾತುಕತೆ ಅಂತೂ ಆಡ್ತಿದ್ದಾರೆ. ಅದು ಕೂಡ ಅವ್ರ ಮೇ ಬಿ ಸ್ಟ್ರಾಟಜಿ ಇರ್ಬೋದು. ಅಶ್ವಿನಿ ಜೊತೆ ಏನಾದರೂ ಗಿಲ್ಲಿ ಜೊತೆಗೆ ಜಗಳಾಡಿದಾಗ ಅಥವಾ ಬೇರೆ ಜೊತೆ ಜಗಳಾಡಿದಾಗ ಅಶ್ವಿನಿ ಹತ್ರ ಹೋಗಿ ಅವರ ಒಂದು ಪರ್ಸ್ಪೆಕ್ಟಿವ್ ಏನಿರುತ್ತಲ್ಲ, ಸೊ ಅದನ್ನು ಹೇಳ್ತಾರೆ. ಅದು ಸರಿ ತಪ್ಪು ಅನ್ನೋಂಥದ್ದು ಬೇರೆ ವಿಷಯ. ಬಟ್ ಅವ್ರ ಪರ್ಸ್ಪೆಕ್ಟಿವ್, ಅವರ ದೃಷ್ಟಿಕೋನದಲ್ಲಿ ಏನಾಗಿತ್ತು, ಸೊ ಅಶ್ವಿನಿ ತಪ್ಪಿದ್ರ ಅಥವಾ ಏನಾದರೂ ತಪ್ಪು ಮಾಡಿದ್ರೆ ಅನ್ನೋಂಥದ್ದು ಇದ್ದೇ ಇದೆ. ಓಕೆ, ಅದರಲ್ಲಿ ನಾನು ರಾಶಿಕಾ ಹೇಳೋದ್ರಲ್ಲಿ ಕೆಲವೊಂದನ್ನು ನಾನಂತೂ ಒಪ್ಕೊಳ್ಳಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ರಾಶಿಕಾದು ನಾಮಿನೇಷನ್ ಪ್ರಕ್ರಿಯೆ ಮುಗಿದಾದ್ಮೇಲೆ ಅಲ್ಲಿ ಗಿಲ್ಲಿ ಎಂಟ್ರಿ ಕೊಡ್ತಾನೆ. ಓಕೆ, ಸೊ ಇದಾದ್ಮೇಲೆ ಗಿಲ್ಲಿ ರೇಗ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗಿಲ್ಲಿ ಕಾವ್ಯ ಹೇಳುವಂಥದ್ದು, ಏನ್ರಿ ಕಾವ್ಯ ಅವರೇ ತಿಂದಾಕ್ಬಿಟ್ರಲ್ಲ ಅಂತ ಹೇಳ್ದ. ಇದು ಬೇಡ ಅಂತ ಹೇಳಿದ್ರು ಕೂಡ ಗಿಲ್ಲಿ ಬಿಡಲ್ಲ. ಯಾಕೆ ಅಂತ ಹೇಳಿ ಇದು ಒಂದು ಸ್ಟ್ರಾಟಜಿನೇ. ಓಕೆ, ಸೊ ಅಲ್ಲಿ ರಾಶಿಕಾಗೆ ಉರಿಸ್ಬೇಕು ಅಂತಲೇ ಈ ಥರ ಮಾಡ್ದ ಅವನು, ಕಾವ್ಯನ ಸಪೋರ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ. ಏನ್ರಿ ಕಾವ್ಯ ಅವರೇ ತಿಂದಾಕ್ಬಿಟ್ರಿ ಅಂತಂದ. ಅವ ರಾಶಿಕಾಳಂತೂ ಇದನ್ನೇ ಆಡ್ಕೊಂಡು ಇದ್ಬಿಡು ನೀನು, ಇದಕ್ಕೆ ಹೇಳೋದು ನಿನಗೆ, ಬರೀ ಇದೇ ಮಾಡ್ತೀಯ ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಕತೆ ಬಂತು. ಸೊ ಅವಾಗ ಗಿಲ್ಲಿ ಸುಮ್ಮನೆ ಇರ್ಬೇಕಲ್ಲ ಅವನು, ಅದು ಶುರು ಹಚ್ಕೊಂಡ ಐ ಲವ್ ಯು, ಐ ಹೇಟ್ ಯು. ಅಲ್ಲಿ ಐ ಲವ್ ಯು ಹೋದರೆ ಏನು ಉಳಿಯುತ್ತೆ ಅಂತ ನೋಡಿ ಕಾಮಿಡಿಯಾಗಿ ಮಾಡ್ತಾ ಇದ್ದ. ಅಂದರೆ ಅದು ರಾಶಿಕಾಗೆ ಇರಿಟೇಟ್ ಮಾಡಬೇಕು ಅಂತಲೇ ಮಾಡ್ದವನು. ಮೇ ಬಿ ಕಾವ್ಯಾಗೆ ನಾಮಿನೇಟ್ ಮಾಡಿದ್ಲು ಅಂತಲೇ ಆ ಥರ ಮಾಡಿದ್ನೋ ಏನೋ ಗೊತ್ತಿಲ್ಲ. ಬಿಕಾಸ್ ಅಲ್ಲಿ ಗಿಲ್ಲಿ ಹೆಸರು ಕೂಡ ಬಂದಿರೋದ್ರಿಂದ ಸೊ ಅವ್ನು ಇಂಟರ್ಫಿಯರ್ ಆದಂತ ಅನ್ಸುತ್ತೆ. ಅಂದರೆ ಕಾವ್ಯ ಯಾವಾಗಲೂ ಒಬ್ಬರ ಜೊತೆಗೆ ಚಾನ್ಸ್ ತೊಗೊತಾರೆ ಹಾಗೆ ಅಂದಿದ್ದಕ್ಕೆ ಅವ್ನು ಒಳಗಡೆಗೆ ನಾಮಿನೇಷನ್ ಪ್ರಕ್ರಿಯೆ ಆದಮೇಲೆ ಅವ್ನು ಶುರು ಹಚ್ಕೊಂಡ. ಸೊ ಅದೇ ಏನ್ರಿ ಕಾವ್ಯ ಅವರೇ ಹಾಗೆ ಹೀಗೆ ತಿಂದಾಕ್ಬಿಟ್ರಿ ಹೆಂಗೆ ಅಂತ. ಸೊ ಅಲ್ಲಿ ರಾಶಿಕನ ಟ್ರಿಗರ್ ಮಾಡಬೇಕು ಅಂತಲೇ ಅವನು ಆ ಥರ ಮಾಡ್ದ ಅಂತಲೇ ಹೇಳ್ಬೋದು. ಓಕೆ, ಸೊ ಇದಾದಮೇಲೆ ಅಲ್ಲಿ ಮಾಳು ಅವ್ರದ್ದು ನೆಕ್ಸ್ಟ್ ಹೆಸರು ಹೋಗುವಂಥದ್ದು ಬಿಗ್ ಬಾಸ್ ಅವರು. ಅದಾದಮೇಲೆ ಅವ್ರು ಫಸ್ಟ್ ತೊಗೊಂಡಂಥ ಹೆಸರು ಅಂದರೆ ಗಿಲ್ಲಿ ಅವ್ರು ತೊಗೊತಾರೆ. ಅಂದರೆ ಗಿಲ್ಲಿದು ಏನಕ್ಕೆ ತೊಗೊಂಡ್ರು ಅಂತಂದರೆ ಅತಿಥಿಗಳಿಗೆ ಬೇಜಾರು ಮಾಡಿದ್ದಾಗಿರ್ಬೋದು, ಅಥವಾ ಮನೆ ಕೆಲಸ ಅಂತ ಬಂದಾಗ ಅವ್ರು ಹೇಳ್ತಾರೆ ನಾವು ಮನೆ ಕೆಲಸ ಮಾಡೋಕ್ಕೆ ಬಂದಿದ್ದೀವ ಹಾಗೆ ಹೀಗೆ ಅಂತ ನಿನ್ನೆ ಯಾರು ಗಿಲ್ಲಿ ಹೇಳಿದ್ನಲ್ಲ. ಸೊ ಆ ಒಂದು ವಿಚಾರಕ್ಕೆ ಮೇ ಬಿ ಮಾಳು ಅವರು ಇಲ್ಲಿ ಇದು ಮಾಡಿದ್ರು. ಆಮೇಲೆ ರಕ್ಷಿತಾಗೆ ಸೊ ನೀರಲ್ಲಿ ಬಿದ್ದಾಗ ಕಾಪಾಡಲ್ಲ ಯಾರೂ ಕೂಡ ಅಂತ ಅಂದಾಗ ಸೊ ಅಲ್ಲಿ ಮಾಳು ಕಾಪಾಡ್ತಾರೆ ಅಂತ ಏನು ಹೇಳಿದ್ರು, ರಕ್ಷಿತಾ ಹೇಳಿದ್ರಲ್ಲ. ಸೊ ಆ ಒಂದು ವಿಷಯಕ್ಕೂ ಕೂಡ ಇಲ್ಲಿ ನಾಮಿನೇಟ್ ಮಾಡ್ತಾರೆ. ನನಗಂತಿರೋದು ಏನಂದರೆ ಒಂದೆರಡು ವ್ಯಾಲಿಡ್ ಅಂತ ಅನಿಸ್ತು. ಒಂದು ಅತಿಥಿಗಳಿಗೆ ಬೇಜಾರು ಮಾಡಿದ್ದು, ಓಕೆ ಅದು ಒಪ್ಕೊಂಡು ಕೆಲವು ವಿಚಾರದಲ್ಲಿ ಗಿಲ್ಲಿ ಕಡೆಯಿಂದ ಬೇಜಾರಾಗಿರ್ಬೋದು. ಜೊತೆಗೆ ಮನೆ ಕೆಲಸಕ್ಕೆ ಬಂದಿದ್ದೀವ ಅಥವಾ ಆ ಥರ ಅಂದಿರೋದು ಕೂಡ ಏನಕ್ಕೆ ಹೇಳ್ದ ಅಂತಂದರೆ ಅವನು ಓಕೆ ಮಾಳು ಹೇಳಿದ್ರೆ ಸರಿ ಇದೆ, ಬಟ್ ಗಿಲ್ಲಿ ಏನಕ್ಕೆ ಆ ವಿಚಾರ ಹೇಳ್ದ ಅಂತ ಕೂಡ ಮಾಳು ತಿಳ್ಕೊಬೇಕಾಗತ್ತೆ. ಏನಕ್ಕೆ ಎಲ್ಲರೂ ಕೂಡ ಬರೀ ಮನೆ ಕೆಲಸದ ವಿಚಾರಕ್ಕೆ ಅವನು ನಾಮಿನೇಟ್ ಮಾಡ್ತಾಯಿದ್ರು, ಅಥವಾ ಆ ಪೊಸಿಷನ್ 2 ನಂಬರ್ ಅವ್ನಿಗೆ ಯಾಕೆ ಕೊಟ್ಟಿದ್ರು ಅನ್ನೋ ರೀತಿಯಲ್ಲಿ ಕ್ವಶನ್ ಮಾಡ್ತಾಯಿದ್ರು. ಸೊ ಆ ಟೈಮಲ್ಲಿ ಅವನಿಗೆ ಬೇರೆ ಆಪ್ಷನ್ ಇರಲಿಲ್ಲ.
ಬಿಗ್ ಬಾಸ್ ಮನೆ ಅಂದರೆ ಬರೀ ಮನೆ ಕೆಲಸ ಅಲ್ಲ ಅನ್ನೋಂಥದ್ದು ಹೇಳಿಕ್ಕೆ ಹೋಗಿ ಬರೀ ಮನೆ ಕೆಲಸ ಅಂತೀರಾ ಅಂತ ಹೇಳಿದ್ದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಹೇಳಿಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಇಲ್ಲಿ ಕೂಡ ಅದನ್ನು ತುಂಬ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡು ಅದರಲ್ಲಿ ಏನು ಅವ್ನು ಹಿಂಜರಿ ಅಲ್ಲ, ಸೊ ಡಿಫೆಂಡ್ ಅಂತೂ ಸಖತ್ತಾಗಿ ಮಾಡ್ಕೊತಾನೆ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಮಾಳು ಮಾಡಿರುವಂಥದ್ದು ಧ್ರುವಂತಿಗೆ. ಅದೇ ರಕ್ಷಿತಾ ವಿಷಯದಲ್ಲಿ ಉರಿತಾ ಇದೆಯಾ ಅಥವಾ ಟೀ ಗಾಂಚಲಿ ಅನ್ನೋ ಅಂದಿದ್ದು ಸ್ಪಂದನಾಗೆ ಅಥವಾ ಧನುಷ್ಗೆ. ಸೊ ಈ ಥರದ ವಿಚಾರಗಳು, ಶಬ್ದಗಳು, ಸೊ ಅದಕ್ಕೋಸ್ಕರ ಆಮೇಲೆ ಮಾಡಿರುವಂಥದ್ದು. ಜೊತೆಗೆ ಅವನೇ ವೀಕೆಂಡಲ್ಲಿ ಹೇಳಿದಂತಲ್ಲ ಮನೆಗೆ ಹೋಗ್ತೀನಿ ಅಂತ. ಸೊ ಅದಕ್ಕೋಸ್ಕರ ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಧ್ರುವಂತನ ನಾಮಿನೇಟ್ ಮಾಡಿರುವಂಥದ್ದು. ಆ್ಯಂಡ್ ಅಣ್ಣ ಏನು ಕೂಡ ರಿಪ್ಲೈ ಮಾಡಲಿಲ್ಲ ಅಲ್ಲಿ. ಓಕೆ, ಆ್ಯಂಡ್ ಇದಾದಮೇಲೆ ಸೂರಜ್ ಅವರು ಹೆಸರಿಗೆ ಹೋಗ್ತಾರೆ ಬಿಗ್ ಬಾಸ್ ಅವರು. ಅದಾದಮೇಲೆ ಸೂರಜ್ ನಾಮಿನೇಟ್ ಮಾಡಿರುವಂಥದ್ದು. ಸೊ ಅವರು ರಕ್ಷಿತಾಯಿಂದ ಚೂರಿ ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡು ಸೊ ಅಲ್ಲಿ ಗಿಲ್ಲಿಗೆ ನಾಮಿನೇಟ್ ಮಾಡುವಂಥದ್ದು. ಆ್ಯಂಡ್ ಅಲ್ಲಿ ರೀಸನ್ ಕೊಟ್ಟಿರುವಂಥದ್ದು ಏನಂತಂದರೆ ತುಂಬ ಸೇಫಾಗಿ ಆಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಜೊತೆಗೆ ರಿಯಲ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ನನಗೆ ಒಂದು ಸೇಫ್ ಅಂತ ಅಂದಿದ ತಕ್ಷಣ ಸ್ವಲ್ಪ ನನಗೆ ಶಾಕ್ ಆಯಿತು. ಸೊ ಗಿಲ್ಲಿ ಸೇಫಾಗಿ ಆಡ್ತಿದ್ದಾರೆ ಬಿಗ್ ಬಾಸ್ ಮನೆ ಒಳಗೆ ಅಂತ ಗೊತ್ತಿಲ್ಲ. ಅದು ಕೊಟ್ಟಿರುವಂಥ ರೀಸನ್ ಏನಂತಂದರೆ ಅವರು ಎಲ್ಲರ ಜೊತೆಗೂ ಕೂಡ ತುಂಬ ಚೆನ್ನಾಗಿದ್ದಾರೆ, ಜೊತೆಗೆ ಏನೇ ಒಂದು ಇದು ಮಾಡಿದ್ರು ಕೂಡ ಆಮೇಲೆ ಹೋಗಿ ಕಾಮಿಡಿಯಾಗಿ ಏನೋ ಕಾಂಪ್ರಮೈಸ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ರಿಯಲ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಅವರು ಹೊರಗಡೆ ಹೆಂಗಿರ್ತಾರೆ ಸೊ ಆ ಥರ ಇಲ್ಲ, ಸುಮ್ಮನೆ ಕಾಮಿಡಿ ಮಾಡ್ಕೊಂಡು ಸೊ ಬೇರೆಯವ್ರಿಗೆ ಇರಿಟೇಟ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ರೀತಿಯಲ್ಲಿ ಹೇಳ್ತಿದ್ದಾರೆ. ಬಟ್ ಇದು ನನಗೆಲ್ಲೋ ವ್ಯಾಲಿಡ್ ರೀಸನ್ ಅಂತ ಅನಿಸ್ಲಿಲ್ಲ ಸೊ ಸೂರಜ್ ಕೊಟ್ಟಿರುವಂಥದ್ದು. ಬಟ್ ಅಲ್ಲಿ ಗಿಲ್ಲಿ ಹೇಳ್ದಂತಂದರೆ ಬರೀ ಅಡುಗೆ ಮನೇಲೇ ಇರ್ತೀಯಾ ನೀನು, ಫಾರ್ಮಾಲಿಟಿಗೆ ಬೇರೆಯವ್ರ ಜೊತೆಗೆ ಸುಮ್ಮನೆ ಒಂದು 4 ಮಾತಾಡ್ತೀಯ ಬಿಟ್ಟರೆ ಸೊ ರಾಶಿಕಾಗೆ ಒಂದು ಜೊತೆ ಟೀ ಕಾಫಿ ಸಪ್ಲೈ ಮಾಡ್ಕೊಂಡಿರ್ತೀಯ ಅನ್ನೋ ರೀತಿಯಲ್ಲಿ ಗಿಲ್ಲಿದು ರಿಪ್ಲೈ ಆಗಿತ್ತು. ಬಟ್ ಗಿಲ್ಲಿ ಹೇಳಿದ್ದು ಕೂಡ ಅಷ್ಟೇನು ಸರಿ ಅಂತ ಅನಿಸಲಿ. ಬಿಕಾಸ್ ಬರೀ ಅಡುಗೆ ಮನೇಲಿ ಇರ್ತೀಯ ಅನ್ನೋವಂಥದ್ದು ಕೂಡ ಸರಿಯಲ್ಲ. ಬಿಕಾಸ್ ಅವ್ರದ್ದು ಅಡುಗೆ ಡಿಪಾರ್ಟ್ಮೆಂಟು ಅಂತಂದರೆ ಅಡುಗೆ ಮಾಡಲೇಬೇಕಾಗುತ್ತೆ, ಜೊತೆಗೆ ಸುಮ್ಮನೆ ಫಾರ್ಮಾಲಿಟಿಗೆ 4 ಜನ ಜೊತೆ ಮಾತಾಡ್ತೀಯ. ಸೊ ಇದು ಕೂಡ ಅಷ್ಟೇ, 4 ಜೊತೆ ಜನ ಅದು ಫಾರ್ಮಾಲಿಟಿಗೆ ಮಾತಾಡ್ತಾನೋ ಅಥವಾ ಅವನು ನಿಜವಾಗ್ಲೂ ಮಾತಾಡ್ತಾನೋ ಅದು ಬೇರೆ ವಿಷಯ. ಆ್ಯಂಡ್ ರಾಶಿಕಾಗೆ ಟೀ ಕಾಫಿ ಸಪ್ಲೈ ಅನ್ನೋವಂಥದ್ದು ಕೂಡ ನನಗೆಲ್ಲೋ ಸರಿ ಅಂತ ಅನಿಸಿಲ್ಲ. ಸೂರಜ್ ಕಡೆಯಿಂದ ಕೂಡ ಕೆಲವೊಂದು ಬರುತ್ತೆ. ಇವಾಗ ನೀನು ಮೊಟ್ಟೆ ತೊಗೊಂಡೋಗಿ ಕಾವು ಅಂತ ಕೇಳ್ತಾ ಇರ್ತೀಯ, ಸೊ ಹಾಗಿದ್ರೆ ಅವಳು ನಿಮಗೆ ಸಪ್ಲೈಯರ್ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರುತ್ತೆ. ಇಲ್ಲಿ ಏನಾಗ್ತಿದೆ ಅಂದರೆ ಒಂದು ಪ್ರಾಪರ್ ಆಗಿರುವಂಥ ರೀಸನ್ಗಳು ಫಸ್ಟು ಕೊಡಲ್ಲ. ಅದಾದಮೇಲೆ ಏನಾಗುತ್ತೆ ಒಂದಕ್ಕೊಂದು ಸೇರಿಸ್ಕೊಂಡು ಹೋಗಿ ಅದು ತುಂಬ ಕೆಟ್ಟ ರೀತಿಯ ಒಂದು ರೀಸನ್ಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಕೆಲವೊಂದು ಏನೋ ಫ್ರೆಂಡ್ಶಿಪ್ಪಲ್ಲಿ ತೊಗೊಂಡೋಗಿ ಕೊಟ್ಟಿರ್ತಾರೆ ಅಥವಾ ಅವ್ರು ಇನ್ನೊಬ್ರು ಕೊಟ್ಟಿರ್ತಾರೆ, ಸೊ ಅದನ್ನೇ ಸಪ್ಲೈಯರ್ ಅನ್ನೋವಂಥದ್ದು. ಸೊ ಈ ಥರದ್ದೆಲ್ಲನೂ ಎಲ್ಲೋ ನಂಗೆ ಸರಿ ಅಂತ ಅನಿಸಲಿಲ್ಲ. ಫಸ್ಟು ಅಲ್ಲಿ ಸೂರಜ್ ಕೊಟ್ಟಿರುವಂಥ ಕಾರಣಗಳು ಗಿಲ್ಲಿಗೆ ನಾಮಿನೇಷನ್ಗೆ ನಂಗೆ ಸರಿ ಅಂತ ಅನಿಸಿಲ್ಲ. ಆಮೇಲೆ ಗಿಲ್ಲಿ ಹೇಳಿದ್ದು ಕೂಡ ಅಷ್ಟೇ, ಸೊ ಅವನು ಏನೋ ಸಿಲ್ಲಿ ರೀಸನ್ ಕೊಟ್ಟ ಅಂತ, ಸೊ ಇವನು ಕೂಡ ಅಷ್ಟೇ ಸಿಲ್ಲಿ ರೀಸನ್ ಕೊಡಬಾರ್ದಾಗಿತ್ತು. ಬರೀ ಅಡುಗೆ ಮನೆಯಲ್ಲೇ ಇರ್ತೀಯ ಹಾಗೆ ಅನ್ನೋಂಥದ್ದು. ಅಡುಗೆ ಕೆಲಸ ಅಂದಮೇಲೆ ಅಡುಗೆ ಮಾಡ್ಬೋದಾಗಿತ್ತು, ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಫಾರ್ಮಾಲಿಟಿಗೆ ಒಂದು 4 ಜನ, ರಾಶಿಕಾಗೆ ಟೀ ಕಾಫಿ ಅನ್ನೋವಂಥದ್ದು. ಅವ್ರು ಹೇಳೋ ಪ್ರಕಾರ ನನಗೆಲ್ಲೂ ಟೀ ಕಾಫಿ ತಂದೆ ಕೊಟ್ಟಿಲ್ಲ ಅವನು ಅನ್ನೋ ರೀತಿಯಲ್ಲಿ ರಾಶಿಕಾ ಹೇಳುವಂಥದ್ದು. ಆಮೇಲೆ ಸೂರಜ್ ಕೂಡ ಅದೇ ಮೊಟ್ಟೆ ಹೋಗಿ ಯಾವಾಗಲೂ ಕಾವು ಅಂತಿರ್ತೀವಿ, ಹಾಗಿದ್ರೆ ನೀನು ಸಪ್ಲೈಯರ್ ಅವಳ ಅಂತಂದಾಗ ಸೊ ಆ ಥರ ಅಲ್ಲ, ನಾನಂತೂ ಅನ್ಕೊಳ್ಳಲ್ಲ ಅಂತಂದಾಗ ನಾನು ಅನ್ಕೊಳ್ಳಲ್ಲ ಅಂತ ಅವ್ರು ಶುರು ಆಯಿತು. ಅದಾದಮೇಲೆ ಗಿಲ್ಲಿ ಇಲ್ಲಿ ನೀನು ಕ್ಯೂಟ್ ಆಗಿದೆಯಾ, ನೀನು ಕಾಂಪಿಟೇಟರ್ ಅಲ್ಲ, ಹಾಗೆ ಹೇಗೆ ಅಂತ ಫುಲ್ಲು ಸೂರಜ್ಕೊಂಡ್ಬಿಟ್ಟ ಇಲ್ಲಿ. ಆ್ಯಂಡ್ ಸೂರಜ್ ನೆಕ್ಸ್ಟ್ ನಾಮಿನೇಟ್ ಮಾಡುವಂಥದ್ದು ಸ್ಪಂದನ ಅವರಿಗೆ. ಸೊ ಅದಕ್ಕೆ ರೀಸನ್ ಕೊಟ್ಟಿರೋದೇನು ಅಂತಂದರೆ ಸೊ ವೀಕೆಂಡಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಏನೋ ಒಂದು ತಪ್ಪಾಗಿ ಸೊ ಬೋರ್ಡ್ ಹಾಕಿದ್ದಕ್ಕೆ ಸೊ ಅವರು ನಾಮಿನೇಟ್ ಮಾಡ್ತಾರೆ. ಆ್ಯಂಡ್ ಈ ಒಂದು ನಾಮಿನೇಟ್ ಮಾಡೋಕ್ಕೆ ತೊಗೊಂಡಿರುವಂಥ ಒಂದು ಚೂರಿ ಕೂಡ ಅಷ್ಟೇ ಸೊ ರಕ್ಷಿತಾಯಿಂದ ತೊಗೊತಾರೆ. ಸೊ ಎರಡೂ ಕೂಡ ರಕ್ಷಿತಾಯಿಂದನೇ ಸೂರಜ್ ಅವ್ರು ತೊಗೊಂಡು ಸೊ ಅವರನ್ನ ನಾಮಿನೇಟ್ ಮಾಡಿರುವಂಥದ್ದು. ಮೇ ಬಿ ಅವ್ರದ್ದು ತೊಗೊಬೋದಾಗಿತ್ತು, ಸೊ ರಕ್ಷಿತಾಯಿಂದ ಯಾಕೆ ತೆಗೆದ್ರು ಅಂತ ಅರ್ಥ ಆಗಲಿಲ್ಲ ನನಗೆ. ಸೊ ಫಸ್ಟ್ ಅವರ ಒಂದು ಬುಡನ ಗಟ್ಟಿ ಮಾಡಿಕೊಂಡು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಸೂರಜ್ ಅಂತ ನನಗೆ ಅನಿಸುತ್ತೆ. ಓಕೆ, ಸೊ ಇದಾದಮೇಲೆ ಇಲ್ಲಿ ಹೆಸರು ನೆಕ್ಸ್ಟ್ ಕೂಗುವಂಥದ್ದು ಗಿಲ್ಲಿದು. ಸೊ ಗಿಲ್ಲಿ ಫಸ್ಟ್ ಹೋಗಿರುವಂಥದ್ದೇನೆ ಸೊ ರಕ್ಷಿತಾಗೆ ಅಂದರೆ ಕಾಮನ್ ಒಂದು ಡೈಲಾಗ್ ಇಟ್ಕೊಂಡಿದ್ದಾಳೆ ಅಂದರೆ ಕೆಲಸ ಮಾಡುತ್ತಿಲ್ಲ ಅಂತ ಒಂದು ಇಳಿದು ಕಾಮನ್ ಡೈಲಾಗ್ ಬಿಟ್ಟಿದೆ. ಕೆಲಸ ಬಿಟ್ಟು ಏನು ಮಾಡಲ್ಲ, ಇದು ಅವಳ ಒಂದು ಸ್ಟ್ರಾಟಜಿ ಅನ್ನೋ ರೀತಿಯಲ್ಲಿ ಇವನು ಕೂಡ ಹೇಳ್ದೆ. ಅಂದರೆ ಬೇರೆಯವರಿಗೆ ಬರೀ ಕೆಲಸ ಮಾಡಲ್ಲ ಅಂತ ಹೇಳ್ತಾಳೆ, ಬಟ್ ಅವಳು ಕೆಲಸ ಮಾಡೋದು ಬಿಟ್ಟು ಏನೂ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾಳೆ. ಆ್ಯಂಡ್ ಅದು ಅವಳ ಸ್ಟ್ರಾಟಜಿ ಇರಬಹುದು ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಿರೋವಂಥದ್ದು. ಆ್ಯಂಡ್ ಇದಾದಮೇಲೆ ಜಾನ್ವಿ ಸ್ಟೇಟ್ಮೆಂಟ್ನ ಸೊ ಇವಳು ನಾಮಿನೇಷನ್ಗೆ ಬಳಸ್ಕೊಂಡಿರುವಂಥದ್ದು ಅದು ಖಂಡಿತವಾಗ್ಲೂ ತಪ್ಪು. ಸೊ ಅದಕ್ಕೋಸ್ಕರ ನಾಮಿನೇಟ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಸೊ ಇಲ್ಲಿ ರೀಸನ್ ಕೊಟ್ಟಿರುವಂಥದ್ದು ನಮ್ಮ ಗಿಲ್ಲಿ. ಇದಕ್ಕೇನಾದರೂ ರೀಪ್ಲೇ ಬರುತ್ತಾ ಅಂತ ಕಾಯ್ಕೊಂಡಿದ್ದ ಅಂತ ಅನಿಸುತ್ತೆ. ಬಟ್ ರಕ್ಷಿತಾ ರೀಪ್ಲೇನೇ ಮಾಡಲಿಲ್ಲ, ಬಿಕಾಸ್ ಸಿಗಾಕೊಂತೀನಿ ಅಂತ ಗೊತ್ತು ಅವಳಿಗೆ ಸೊ ಗಿಲ್ಲಿ ಕೈಯಲ್ಲಿ. ಸೊ ಅದಕ್ಕೋಸ್ಕರ ನಾವು ಸುಮ್ಮನೆ ತೆಪ್ಪಗಿದ್ರೇ ಬೆಟ್ರ್ ಅಂತ ಹೇಳಿ ಸೊ ಅವ್ರು ಸೈಲೆಂಟಾಗಿದ್ರು ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಗಿಲ್ಲಿ ನೆಕ್ಸ್ಟ್ ನಾಮಿನೇಟ್ ಮಾಡಿರುವಂಥದ್ದು ಅದು ರಾಶಿಕಾಗೆ. ಅಂದರೆ ಯಾವಾಗಲೂ ಗಿಲ್ಲಿ ಕಾವ್ಯ ಅಂತ ಮಾತಾಡ್ತಾ ಇರ್ತೀರ, ಬಟ್ ಇವರೇನೆ ಸೂರಜ್ ಆ್ಯಂಡ್ ರಾಶಿಕಾನೇ ಜೊತೆಗಿರ್ತಾರೆ. ನೀವಿದ್ರೆ ಕಂಫರ್ಟ್ ಝೋನು, ಸೊ ಬೇರೆಯವ್ರಿದ್ರೆ ಗ್ರೂಪಿಸಮ ಅಂತ ಅಲ್ಲಿ ಒಂದು ಕ್ವಶನ್ ಬರುತ್ತೆ. ಜೊತೆಗೆ ಸೂರಜ್ಗೆ ಒಂಥರ ಸಪ್ಲೈಯರ್ ಥರ ಯೂಸ್ ಮಾಡ್ಕೊತಿದ್ದೀರಾ ಅನ್ನೋಂಥದ್ದು ಕೂಡ ಬರುತ್ತೆ. ನನಗೆ ಅದು ಸರಿ ಅಂತ ಅನಿಸಿಲ್ಲ. ಫಸ್ಟ್ ಬೇಕಾದರೆ ನೀವು ಸ್ಟೇಟ್ಮೆಂಟ್ ಒಪ್ಕೊತೀನಿ ನಾನು, ಅದು ಸಖತ್ತಾಗಿದೆ ಸ್ಟೇಟ್ಮೆಂಟ್. ಏನಂದರೆ ಗಿಲ್ಲಿ ಕಾವ್ಯ ಬಗ್ಗೆನೇ ಯಾವಾಗಲೂ ಮಾತಾಡ್ತಿರ್ತೀರ, ಬಟ್ ನೀವು ಯಾವಾಗಲೂ ಸೂರಜ್ ಜೊತೆಗೆ ಇರ್ತೀರಾ. ನೀವು ಇದ್ರೆ ಕಂಫರ್ಟ್ ಝೋನು, ನಾವಿದ್ರೆ ಗ್ರೂಪ್ ಅಂತ ಅನ್ನೋದು ಕರೆಕ್ಟಾಗಿದೆ. ಬಟ್ ಇಲ್ಲಿ ಸೂರಜ್ಗೆ ಸಪ್ಲೈಯರ್ ಥರ ಯೂಸ್ ಮಾಡ್ಕೊತಿದ್ರೆ ಅನ್ನೋಂಥದ್ದು ನನಗೆ ಅದೇ ಆವಾಗಲೇ ಹೇಳಿದ್ನಲ್ಲ. ಸೊ ಒಬ್ಬರಿಗೆ ಕಾಫಿ ತಂದು ಕೊಡುವಂಥದ್ದು, ಟೀ ತಂದು ಕೊಡುವಂಥದ್ದು, ಸೊ ಅದೇನೋ ಅವ್ರಿಗೆ ತುಂಬ ಚೆನ್ನಾಗಿ ಮಾಡ್ಬೋದು, ತಂದು ಕೊಡ್ಬೋದು, ಎಲ್ಲ ಓಕೆ. ಬಟ್ ಅದನ್ನೇ ಸಪ್ಲೈಯರ್ ಅಂತ ಅನ್ನೋವಂಥದ್ದು ನನಗೆಲ್ಲೋ ಸರಿ ಅಂತ ಅನಿಸ್ಲಿಲ್ಲ. ಸೊ ಅದು ತಿರ್ಗಾ ಅದಕ್ಕೆ ಬೇರೆ ಜಗಳಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಅವಾಗ ರಾಶಿಕಾ ಕೊಟ್ಟಿರುವಂಥ ಉತ್ತರ ಏನಂತಾರೆ, ಎಲ್ಲದರಲ್ಲೂ ಕೂಡ ಕಾಮಿಡಿ ಬೇಡ ಗಿಲ್ಲಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು. ಅಂದರೆ ಅಲ್ಲಿ
ಮಾತಿನ ಒಂದು ಚಕಮಕಿ ಜಾಸ್ತಿನೇ ಆಯಿತು. ಕೆಲವು ಟೈಮಲ್ಲಿ ಗಿಲ್ಲಿ ಸ್ವಲ್ಪ ನಿನ್ನೆ ಯಾಕೋ ರಕ್ಷಿತ ಆಡ್ತಿದ್ರಲ್ಲ, ಸೊ ಆ ರೀತಿಯಲ್ಲಿ ಅಲ್ಲಿ ರಾಶಿಕಾಗೆ ಒಂದು ರೀತಿಯಲ್ಲಿ ಇರಿಟೇಟ್ ಮಾಡಬೇಕು ಅಥವಾ ಉರಿಸ್ಬೇಕು ಅನ್ನೋ ರೀತಿಯಲ್ಲಿ ಆಡ್ತಿದ್ದ. ಕಾಮಿಡಿಯಾಗಿ ಅನ್ಸ್ಬೋದು ಬೇರೆಯವ್ರಿಗೆ, ಅಲ್ಲಿ ತುಂಬ ಜನ ನಗ್ತಾ ಇದ್ರು, ಸ್ಪಂದನ ನಗ್ತಾ ಇದ್ರು ಆ್ಯಂಡ್ ಕಾವ್ಯ ನಗ್ತಾ ಇದ್ರು, ಕೆಲವರೆಲ್ಲ ನಗ್ತಾ ಇದ್ರು. ಬಟ್ ಅಲ್ಲಿದ್ದಂಥವ್ರಿಗೆ ಇರಿಟೇಟಿಂಗ್ ಅಂತ ಅನ್ಸುತ್ತೆ. ಒಂದು ಲೆವೆಲ್ವರೆಗೂ ಕೂಡ ರಾಶಿಕಾ ಕೌಂಟರ್ ಕೊಟ್ಟರು ಕೂಡ ಗಿಲ್ಲಿನ ಮನ್ಸಕ್ಕಾಗತ್ತಾ? ಮನ್ಸಕ್ಕೆ ಆಗಲ್ಲ ಅವನಿಗೆ. ಬಟ್ ಆದರೂ ಕೂಡ ರಾಶಿಕಾ ಒಂದು ರೇಂಜ್ವರೆಗೂ ಕೂಡ ಅಲ್ಲಿ ಮಾತಾಡಿದ್ರು. ಅಂದರೆ ಎಲ್ಲದಕ್ಕೂ ಕೂಡ ಕಾಮಿಡಿ ಬೇಡ ಗಿಲ್ಲಿ, ಇದು ವರ್ಕ್ ಆಗಲ್ಲ ಅಥವಾ ಇಲ್ಲಿ ಬೇಕು ಅಲ್ಲಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ಲು. ಅದಾವಾಗ ಗಿಲ್ಲಿ ಹೇಳ್ದ, ನೀನು ಅದನ್ನು ಮಾಡ್ತಿಲ್ವಲ್ಲ ಅಂತ ಗಿಲ್ಲಿ ಅಂದ. ಅವಾಗ ರಾಶಿಕಾ ಹೇಳಿರುವಂಥದ್ದು, ನಾನು ಕಾಮಿಡಿ ಜಾನರಿಂದ ಬಂದಿಲ್ಲ, ಮತ್ತೆ ಏನಕ್ಕೆ ಬಂದಿದ್ಯಾ ಅಂತಂದಾಗ, ನಾನು ಆ್ಯಕ್ಟಿಂಗಿಂದ ಬಂದಿನಿ ಅಂತಂದಾಗ, ಓ ಹಾಗಿದ್ರೆ ನೀನು ಆ್ಯಕ್ಟಿಂಗ್ ಮಾಡ್ತಾ ಇದ್ಯಾ, ನೀನು ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ ಹಾಗೆ ಈಗಂತ ಶುರು ಹಚ್ಕೊಂಡ. ಅಂದರೆ ಕಾಮಿಡಿ ಝೋನಿಂದ ಬಂದವರು ಕಾಮಿಡಿ ಮಾಡ್ಬೋದು, ಎಲ್ಲದರಲ್ಲೂ ಕೂಡ ಕಾಮಿಡಿ ಮಾಡೋಕ್ಕಾಗಲ್ಲ. ಆಗದ ಮಾತ್ರಕ್ಕೆ ಆ್ಯಕ್ಟಿಂಗ್ ಝೋನಿಂದ ಬಂದವರು ಹೊರಗಡೆ ಎಲ್ಲ ಆ್ಯಕ್ಟಿಂಗ್ ಮಾಡೋಕ್ಕಾಗತ್ತಾ? ಅದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ಬೋದು, ಸೊ ಹೊರಗಡೆ ಹೆಂಗೆ ಆ್ಯಕ್ಟಿಂಗ್ ಮಾಡೋಕ್ಕಾಗತ್ತೆ? ಬಟ್ ಅದೇ ಮಾತಲ್ಲಿ ಸಿಗಾಕಂತ ಅಷ್ಟೇ. ಇವಾಗ ತಪ್ಪಿಲ್ಲ ಅಂದ್ರೂ ಕೂಡ ತಪ್ಪಲ್ಲಿ ಸಿಗಾಕ್ಸಂತಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಟ್ಯಾಲೆಂಟೇನೆ. ಸೊ ಆ ಟ್ಯಾಲೆಂಟಲ್ಲಿ ನಮ್ಮ ಗಿಲ್ಲಿ ಮಹಾನ್ ಕಲಾವಿದ ಅಂತಲೇ ಹೇಳ್ಬೋದು. ಸೊ ಆ ಒಂದು ಟ್ರ್ಯಾಪಲ್ಲಿ ಸೊ ರಾಶಿಕಾನ ಸಿಗಾಕ್ದ ಗಿಲ್ಲಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಅಲ್ಲಿ ಇವ್ ಕಡೆಯಿಂದ ಐ ಲವ್ ಯು ಐ ಹೇಟ್ ಯು, ಐ ಲವ್ ಯು ಐ ಹೇಟ್ ಯು ಅಂತ ಗಿಲ್ಲಿ, ಆ ಕಡೆಯಿಂದ ಕಾವು ಕಾವು ಅಂತ ಆ ಕಡೆಗಿಂತ ರಾಶಿಕಾ. ಇಬ್ಬರದು ಕೂಡ ಒಂಥರ ಕಿತ್ತಾಟ ಚೆನ್ನಾಗಿತ್ತಿದ್ದು. ಓಕೆ, ಸೊ ಇದಾದ್ಮೇಲೆ ನೀನು ತುಂಬ ಕ್ಯೂಟ್ ಆಗಿದೆಯಾ, ನೀನು ಕ್ಯೂಟ್ ಆಗಿದೆಯಾ, ಒಳ್ಳೆ ಗಿಲ್ಲಿ. ಅಲ್ಲ ಸೂರಜ್ಗೂ ನೀನು ಕ್ಯೂಟ್ ಆಗಿದೆಯಾ, ನೀನು ಕ್ಯೂಟ್ ಆಗಿದೆಯಾ ಅಂತಾನೆ. ಇಲ್ಲೂ ಅಷ್ಟೇ, ಇಲ್ಲಿ ಕ್ಯೂಟ್ ಆಗಿದೆಯಾ ಕ್ಯೂಟ್ ಆಗಿದೆ ಅಂತಾನೆ ರಾಶಿಕಾಗೆ. ಇದು ಯಾಕೆ ಬಂತು ಗೊತ್ತಾ? ವೀಕೆಂಡಲ್ಲಿ ಸುದೀಪ್ ಸರ್ ಹೇಳಿದ್ರಲ್ಲ, ಸೂರಜ್ ತುಂಬ ಕ್ಯೂಟ್ ಆಗಿದ್ದಾನೆ ಅಂತ ಕ್ವಶನ್ ಕೇಳಿದಾಗ, ಸೊ ಅದಕ್ಕೆ ಅವನು ಅದನ್ನೆಲ್ಲೋ ಯೂಸ್ ಮಾಡ್ಕೊಂಡ್ಬಿಟ್ಟ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದಾದ್ಮೇಲೆ ಬಿಗ್ ಬಾಸ್ ಹೇಳುವಂಥದ್ದು ಸ್ಪಂದನ ಹೆಸರು ಕೂಗ್ತಾರೆ. ಸೊ ಅವಾಗ ಅವರು ಗಿಲ್ಲಿಯಿಂದ 2 ಚಾಕು ತೆಗಿತಾರೆ. 2 ಚಾಕು ಏನಕ್ಕೆ ತೆಗೆದ್ರು ಅಂತಂದರೆ, ಅದೇ ಎಲ್ಲರೂ ಕೂಡ ಅವ್ರಿಗೆ ಮನೆ ಕೆಲಸ ಅಂತ ಹೇಳ್ತಿದಾರಲ್ಲ, ಸೊ ಅದಕ್ಕೋಸ್ಕರ ಅವರಿಗೆ ಆ ಒಂದು 2 ಚಾಕು ಬಂದಿರೋದ್ರಿಂದ ಸೊ 2 ಚಾಕುನ ಕೂಡ ತೆಗೆದು ಸೊ ಅವರು ಧ್ರುವಂತನ ನಾಮಿನೇಟ್ ಮಾಡ್ತಾರೆ. ಸೊ ಧ್ರುವಂತ ನಾಮಿನೇಟ್ ಮಾಡಿ ಕೊಟ್ಟಿದ್ದ ರೀಸನ್ ಏನು ಅಂತಂದರೆ, ಧ್ರುವಂತನ ನಾಮಿನೇಟ್ ಮಾಡಿದ್ದಕ್ಕೆ ಸೊ ವೀಕೆಂಡಲ್ಲಿ ಹೋಗ್ತೀನಿ ಅಂತ ಹೇಳಿದ್ರ, ಸೊ ಅದಕ್ಕೋಸ್ಕರನೇ ನಾಮಿನೇಟ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ವಾದ ಪ್ರತಿವಾದ ಕೂಡ ಆಗುತ್ತೆ. ಸೊ ಅಲ್ಲಿ ಒಂದು ಟೈಮಲ್ಲಿ ಧ್ರುವಂತ ಅದು ಯಾವ ರೇಂಜಿಗೆ ಫನ್ನಿಯಾಗಿ ಮಾಡ್ತಾನೆ ಅಂತಂದರೆ, ಒಂಥರ ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿನ ಇಮಿಟೇಟ್ ಮಾಡ್ತಾರೆ ಅಥವಾ ಅವ್ನು ಫಾಲೋ ಮಾಡ್ತಾರೆ ಅಂತ ಅನ್ಸುತ್ತೆ. ಕೆಲವು ಟೈಮಲ್ಲಿ ಸೂರಜ್ ಫಾಲೋ ಮಾಡ್ತಾನೆ, ಕೆಲವು ಟೈಮಲ್ಲಿ ಇಲ್ಲಿ ಧ್ರುವಂತ್ ಫಾಲೋ ಮಾಡ್ತಾನೆ. ಮುಖ ಎಲ್ಲ ಹೆಂಗೆ ಮಾಡ್ತಿದ್ದ ಅಂತಂದರೆ, ಅಲ್ಲಿ ಇದ್ದವರೆಲ್ಲ ನಗ್ತವ್ರೆ. ಯಾರು ಕಾವ್ಯ, ರಕ್ಷಿತಾ, ಪ್ರತಿಯೊಬ್ಬರು ಕೂಡ ಅಲ್ಲಿ ಫುಲ್ ನಗಾಡ್ತವ್ರೆ ಧ್ರುವಂತ್ ಮಾಡೋ ರೀತಿ ನೋಡ್ತಾ ಇದ್ರೆ. ಇವ್ನು ಒಂದೊಂಥರ ವಿಚಿತ್ರವಾಗ್ರು. ಒಂದು ಟೈಮಲ್ಲಿ ಫುಲ್ ಸೀರಿಯಸ್ ಆಗ್ತಾನೆ, ಒಂದು ಟೈಮಲ್ಲಿ ಫುಲ್ ಅಳ್ತಾ ಇರ್ತಾನೆ, ಒಂದು ಸೈಡ್ ನೋಡಿದ್ರೆ ಈ ಥರ ಒಳ್ಳೆ ಫನ್ನಿಯಾಗಿ ಆಡ್ತಿರ್ತಾನೆ, ರಕ್ಷಿತಾ ಥರ ಗಿಲ್ಲಿ ಥರ. ಅರ್ಥನೇ ಆಗಲ್ಲ ಈ ಮನುಷ್ಯ. ಓಕೆ, ಸೊ ಇದಾದಮೇಲೆ ರಾಶಿಕಾ ಅವ್ರನ್ನ ನಾಮಿನೇಟ್ ಮಾಡುವಂಥದ್ದು ಸ್ಪಂದನ್ ಅವರು. ಅಂದರೆ ಸೂಕ್ತ ಕಾರಣಗಳು ಕೊಡಲ್ಲ, ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಇವ್ರದ್ದು ಕೂಡ ಅಷ್ಟೇ. ಸೊ ವಾದ ಪ್ರತಿವಾದ ಆಯಿತು. ಅದು ಕೆಲವೊಂದು ಯೂಸ್ ಇರುತ್ತೆ, ಕೆಲವೊಂದು ಯೂಸ್ಲೆಸ್ ಅಂತ ಅನಿಸುತ್ತೆ. ಓಕೆ, ಇಲ್ಲಿ ಒಂದು ಪ್ರಾಬ್ಲಮ್ಮು ರಾಶಿಕಾದೇನು ಅಂತಂದರೆ, ಅವ್ರ ಹತ್ರ ಪಾಯಿಂಟ್ಸ್ಗಳಿರುತ್ತೆ, ಅಂದರೆ ಅದನ್ನು ಯಾವ ರೀತಿಯಲ್ಲಿ ಕನ್ವೆ ಮಾಡೋವಂಥ ರೀತಿ ಸರಿ ಇಲ್ಲ ಅವ್ರದ್ದು. ಸೊ ಅಷ್ಟೇ ಪಾಲಿಶ್ಡಾಗಿ ಹೇಳಲ್ಲ ಅವರು, ಸುಮ್ಮನೆ ಸ್ವಲ್ಪ ರಾ ಆಗಿ ಹೇಳ್ತಾರೆ. ಆಮೇಲೆ ಅವ್ರದ್ದು ಕಮ್ಯುನಿಕೇಷನ್ದು ಇದು ತುಂಬ ಅಷ್ಟು ಸರಿ ಇಲ್ಲ ಅವ್ರದ್ದು. ಸೊ ವರ್ಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಕಮ್ಯುನಿಕೇಷನ್ನ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡು ಏನಾದರೂ ರೀಸನ್ ಕೊಡಬೇಕು ಅಂತಂದಾಗ ನೀಟಾಗಿ ಕನ್ವೆ ಮಾಡಬೇಕು ಅಂತ ನನಗನ್ಸುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾಮಿನೇಟ್ ಮಾಡುವಂಥದ್ದು ಅಭಿ ಅವರು. ಸೊ ಅಭಿ ಅವರು ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಆ್ಯಂಡ್ ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಧ್ರುವಂತಿಗೆ ಕೊಟ್ಟಿರುವಂಥ ರೀಸನ್ ಏನಂತಂದರೆ, ಈ ವ್ಯಕ್ತಿ ಅಷ್ಟು ಡ್ರಾಮಾ ಮಾಡ್ತಾರೆ ಅಂತಂದರೆ ಈ ಮನೇಲಿ ಯಾರೂ ಕೂಡ ಮಾಡಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಅಲ್ಲೇನು ಲಾಸ್ಟ್ ಒಂದು ಈ ಗೆಸ್ಟು ಮತ್ತು ಸ್ಟಾಫನ್ನು ಇದು ಆಗುತ್ತೆ ಬಿಗ್ ಬಾಸ್ ಪ್ಯಾಲೇಸ್ದು. ಸೊ ಅಲ್ಲಿ ಒಂದು ಸ್ವಲ್ಪ ಕಾಯಿನ್ಸ್ನ ಧ್ರುವಂತಕ್ಕೆ ಕೊಟ್ಟಿರ್ತಾರೆ. ಸೊ ಅಲ್ಲಿ ಧ್ರುವಂತ್ ಅವರು ಅಲ್ಲೇ ಬೇಜಾರು ವ್ಯಕ್ತಪಡಿಸ್ತಾರೆ, ಇದು ಅನ್ಫೇರ್ ಅನ್ನೋ ರೀತಿಯಲ್ಲಿ. ಅದಾದಮೇಲೆ ನನಗೆ ಕಾಯಿನ್ಸ್ ಬೇಡ, ನೀವೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮ್ಯಾನೇಜರ್ ಕೊಟ್ಟೋಗ್ತಾರಂತೆ. ಅದಾದಮೇಲೆ ತಿರ್ಗಾ ಮತ್ತೆ ಬಂದು ಮತ್ತೆ ಕೊಡಿ ಅಂತ ಕೇಳಿದ್ರಂತೆ. ಸೊ ಈ ರೀತಿಯಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಆಡೋದಕ್ಕೆ ಸೊ ಸಿಕ್ಕಾಪಟ್ಟೆ ಡ್ರಾಮಾ ಮಾಡ್ತಾರೆ ಅಂತ ಸೊ ಅವ್ರನ್ನ ನಾಮಿನೇಟ್ ಮಾಡುವಂಥದ್ದು. ಇದಾದಮೇಲೆ ನೆಕ್ಸ್ಟ್ ಮಾಡಿರುವಂಥದ್ದು ರಕ್ಷಿತಾ ಅವ್ರಿಗೆ. ಸೊ ರಕ್ಷಿತಾ ಅವ್ರಿಗೆ ಕೊಟ್ಟಂಥ ರೀಸನ್ ಅಂದರೆ, ಅವಳು ಅಂದರೆ ತುಂಬ ಇಷ್ಟ ನನಗೆ, ಬಟ್ ಇಲ್ಲಿ ಕಾಂಪೀಟ್ ಮಾಡೋಕ್ಕೆ ಬಂದಿದೆ ಬಿಗ್ ಬಾಸ್ ಆಟ ಅಂತ ಬಂದಾಗ ಸೊ ಅದನ್ನು ಸ್ವಲ್ಪ ನೋಡಿಕೊಂಡು ಎಚ್ಚೆತ್ಕೊನೋ ರೀತಿಯಲ್ಲಿ ಸೊ ಹೇಳಿರುವಂಥದ್ದು. ಮೇ ಬಿ ಅದು ಮಾಳುಗೆ ಜಾಸ್ತಿ ಸಪೋರ್ಟ್ ಮಾಡ್ತಿದ್ರಲ್ಲ, ಸೊ ಅದಕ್ಕೋಸ್ಕರ ಆ ರೀಸನ್ ಕೊಟ್ಟರು ಅಂತ ಅನಿಸುತ್ತೆ. ಸೊ ಇದಾದಮೇಲೆ ಈ ವಾರದ ನಾಮಿನೇಷನ್ ಇದರಲ್ಲಿ ನಾಮಿನೇಟ್ ಆಗಿರುವಂಥದ್ದು ಯಾರು ಅಂತ, ಅಭಿ, ಗಿಲ್ಲಿ, ರಕ್ಷಿತಾ, ರಾಶಿಕಾ, ಸೂರಜ್, ಧ್ರುವಂತ್, ಸ್ಪಂದನ, ಕಾವ್ಯ ಆ್ಯಂಡ್ ಮಾಳು ಅವರು ನಾಮಿನೇಟ್ ಆಗಿದ್ದಾರೆ. ರಘು ಆ್ಯಂಡ್ ಅಶ್ವಿನಿ ಅವರು ಈ ವಾರ ಸೇಫ್ ಆಗಿದ್ದಾರೆ. ಇಬ್ಬರು ಕೂಡ ಜಸ್ಟ್ ಒಂದೊಂದು ಆ ಒಂದು ಚೂರಿ ಇದ್ದಂಥದ್ದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ರಘು ಆ್ಯಂಡ್ ಅಶ್ವಿನಿ ಅಂತ ಬಂದಾಗ. ನನಗೆ ಅಶ್ವಿನಿ ಅವರು ನಾಮಿನೇಟ್ ಆಗಿಲ್ವಾ ಅನ್ನೋವಂಥದ್ದೇ ದೊಡ್ಡ ಆಶ್ಚರ್ಯ ನನಗೆ. ಅಲ್ಲಿ ಗಿಲ್ಲಿ ಕೂಡ ಹೇಳ್ತಾ ಇದ್ದ, ಏನ್ರಿ ಸೈಲೆಂಟಾಗಿ ಇದ್ಕೊಂಡೆ ಸೇಫ್ ಆಗಿಬಿಟ್ರಲ್ಲ, ನಾನು ಸುಮ್ಮನೆ ಇರಬೇಕಾಗಿತ್ತು, ಎಲ್ಲನೂ ಸುಮ್ಮನೆ ಮೈಮೇಲೆ ಹೇಳ್ಕೊಂಡೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದ. ಇವಾಗ ಗೊತ್ತಾಗಿದೆ ಗಿಲ್ಲಿಗೆ, ನಾನು ಸುಮ್ಮನೆ ಇಲ್ಲದಿರೋದೆಲ್ಲನೂ ಮೈಮೇಲೆ ಹೇಳ್ಕೊಂಡೆ ಅನ್ನೋ ರೀತಿಯಲ್ಲಿ. ಸೊ ಅವ್ನು ಸುಮ್ಮನೆ ಇರಬೇಕಾಗಿತ್ತು. ನನ್ನ ಪ್ರಕಾರ ಅವನಿಗೆ 2
ಬಂತು ಅಂತ ಅನ್ಸುತ್ತೆ. ಒಂದು ರಾಶಿಕಾಗೆ ಇದು ಮಾಡಿದ್ದಕ್ಕೆ ಸೂರಜ್ ಮಾಡ್ದ ಅಂತ ಅನಿಸ್ತು ನನಗೆ. ಸೊ ಅದೇ ಅವನು ಸುಮ್ಮನೆ ಇರಲ್ಲ, ಸುಮ್ಮನೆ ಏನಾದರೂ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವ್ನು ಸುಮ್ಮನೆ ಇದ್ದರೆ ಯಾರಿಗೂ ಇರಿಟೇಟ್ ಮಾಡ್ದೇನೆ ಕಾಮಿಡಿ ಮಾಡ್ಕೊಂಡಿದ್ರೆ ಅವ್ನಿಗೆ ಯಾರು ಕೂಡ ಏನು ಟಚ್ ಮಾಡಲ್ಲ ಅವನಿಗೆ. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ರಘು ಹೇಳ್ತಾ ಇದ್ರು. ಸೊ ಇಲ್ಲಿ ರಾಶಿಕಾ ಆ್ಯಂಡ್ ನಮ್ಮ ಸೂರಜ್ಗೆ ಅಂದರೆ ಎಲ್ಲರೂ ನಿಮ್ಮ ಜೋಡಿ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ಬಟ್ ನಿಮ್ಮಿಬ್ಬರಿಗೆ ಕಂಫರ್ಟ್ ಆಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿ ಹೇಳ್ತಾ ಇದ್ರು. ನಾಟ್ ಓನ್ಲಿ ಸೂರಜ್ ಆ್ಯಂಡ್ ರಾಶಿಕಾ ಅಂತಲ್ಲ, ಸೊ ಗಿಲ್ಲಿ ಕಾವ್ಯ ಆದರೂ ಆಗಿರ್ಬೋದು, ಬೇರೆ ಯಾರೇ ಆದರೂ ಆಗಿರ್ಬೋದು, ಬಟ್ ಅವ್ರವ್ರಿಗೆ ಕಂಫರ್ಟ್ ಇತ್ತು ಅಂತಂದರೆ ಕಂಫರ್ಟ್ ಝೋನಲ್ಲಿ ಇರುವಂಥದ್ದು ಏನು ತಪ್ಪಿಲ್ಲ. ಹಾಗಾಗಿ ಮಾತ್ರಕ್ಕೆ ಇಬ್ಬರು 24/7 ಜೊತೆಗೆ ಇದ್ದರೂ ಕೂಡ ತಪ್ಪಾಗುತ್ತೆ. ನಿಮಗೇನು ಆಟ ಆಡಬೇಕು ಅಥವಾ ಎಲ್ಲರ ಜೊತೆಗೆ ಮಿಂಗಲ್ ಆಗಬೇಕು ಅಥವಾ ಬೇರೆಯವ್ರಿಗೆ ಏನಾದರೂ ಅನ್ಯಾಯ ಆಗ್ತಿದೆ ಅಂತ ಅದನ್ನು ಸ್ಟ್ಯಾಂಡ್ ತೊಗೊಳ್ಳೋವಂಥದ್ದು ಇದ್ದರೆ ಓಕೆ. ಬಟ್ ಅದೇ ಒಂದೇ ಕಡೆಗೆ ಹೋಗಿ ಕುತ್ಕೊತೀರಾ, ಯಾರ ಜೊತೆನೂ ಕೂಡ ಸೇರಿದೆ ಅಂತಾರೆ ತಪ್ಪಾಗುತ್ತೆ. ಆ ಒಂದು ಮಟ್ಟಿಗೆ ನನ್ನ ಪ್ರಕಾರ ಇಲ್ಲಿ ಯಾರು ಕೂಡ ಇಲ್ಲ, ಇನ್ಕ್ಲೂಡಿಂಗ್ ಸೂರಜ್ ರಾಶಿಕಾದ್ರು ಆಗಿರ್ಬೋದು, ಗಿಲ್ಲಿ ಕಾವ್ಯಾದ್ರು ಆಗಿರ್ಬೋದು, ಸ್ಪಂದನ, ಧನುಷ್, ಅಭಿ ಆದರೂ ಆಗಿರ್ಬೋದು, ಬೇರೆ ಏರಿಯಾದಾಗಿರ್ಬೋದು, ಅಷ್ಟೊಂದು ಕಂಫರ್ಟ್ ಝೋನಲ್ಲಿ ಈ ಸೀಸನಲ್ಲಿ ನನಗೆ ಯಾರು ಕೂಡ ಅನ್ನಿಸ್ತಾ ಇಲ್ಲ. ಬಟ್ ಇವರೇ ಸುಮ್ಮನೆ ಅವ್ರು ಜೋಡಿದ್ದಾರೆ ಇವ್ರು ಜೋಡಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಿತ್ತಾಡ್ತಿದ್ದಾರೆ. ಹಂಗೆ ಕಂಪೇರಿಟಿವ್ಲಿ ಲಾಸ್ಟ್ ಬೇರೆ ಬೇರೆ ಸೀಸನ್ ತೊಗೊಳ್ತಾ ಇದ್ರೆ ಸುಮಾರು ಜನ ಒಂದೊಂದೇ ಕಡೆಗೇ ಇರ್ತಾಯಿದ್ರು. ಬಟ್ ಈ ಸೀಸನ್ ಹಂಗೆ ನೋಡ್ಕೋದ್ರೆ ಯಾರು ಕೂಡ ಅಷ್ಟು ಅನ್ನಿಸ್ತಾ ಇಲ್ಲ. ಸುಮ್ಮನೆ ಅನವಶ್ಯಕವಾಗಿರೋಂಥ ಅವರೇನೇ ಒಂದು ರೀತಿಯಲ್ಲಿ ಅವ್ರ ಗುಂಡಿ ಅವರೇ ತೋಡ್ಕೊತಿದ್ದಾರೆ ಅಂತ ನನಗನ್ಸುತ್ತೆ. ಓಕೆ, ಸೊ ಅವ್ರವ್ರು ಸರಿ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು. ಓಕೆ, ಅಲ್ಲಿ ರಕ್ಷಿತಾ, ಗಿಲ್ಲಿ ಆ್ಯಂಡ್ ಕೆಲವರೆಲ್ಲ ಡಿಸ್ಕಷನ್ ಮಾಡ್ತಿದ್ರು. ಅವ್ರು ರಕ್ಷಿತಾ ಹೇಳಿದ್ರು, ಸೊ ನನಗೇನು ನಮ್ಮ ಮಾಳು ಅಷ್ಟೇ ಫ್ರೆಂಡು ಅನ್ನೋ ರೀತಿಯಲ್ಲಿ ರಕ್ಷಿತಾ ಹೇಳಿದ್ರು. ಅದಾದಮೇಲೆ ಇಲ್ಲಿ ಗಿಲ್ಲಿ ಕೇಳ್ತಾನೆ ನಾನು ಯಾರು ಅಂತ. ಸೊ ಅವಾಗ ನೀವು ಸೆಲ್ಫಿಶ್, ಬೇರೆಯವರು ಸತ್ರು ನೀವು ಕೇರ್ ಮಾಡಲ್ಲ ಅಂತ ಹೇಳಿದ್ರು. ಅವಾಗ ಗಿಲ್ಲಿ ಹೇಳ್ದ ಸರಿ ಬಿಡಮ್ಮ ಅಂತ ಹೇಳ್ದ. ಇದು ಯಾವುದು ಗುರು, ಇದು ರಕ್ಷಿತಾ ತಲೆಯಲ್ಲವ ಅಂತ ಅರ್ಥ ಆಗ್ತಿಲ್ಲ ನನಗೆ. ಅಲ್ಲ, ಇವರು ರಕ್ಷಿತಾಗೆ ಎಂತೆಂಥ ಟೈಮಲ್ಲಿ ಗಿಲ್ಲಿ ಜೊತೆ ನಿಂತ್ಕೊಂಡಿದ್ದಾನೆ. ಸೊ ಇಲ್ಲಿ ಸೆಲ್ಫಿಶ್ ಅಂತ ಹೇಳ್ಬಿಟ್ಲಲ್ಲ ಇವಳು. ಅಲ್ಲ, ಏನದು ಕಾಮಿಡಿ ಹೇಳಿದ್ಲೋ ಏನು ಹೇಳಿದ್ಲೋ ಗೊತ್ತಿಲ್ಲ, ಬಟ್ ಅಲ್ಲಿ ನನಗೆ ಗೊತ್ತಿರೋಂಗೆ ಸೀರಿಯಸ್ ಆಗಿ ಹೇಳಿರುವಂಥದ್ದು. ಇವಾಗ ಮಾಳು ಜೊತೆಗೆ ಹೋಗ್ತಿದ್ದಾಳೆ, ಏನಕ್ಕೆ ಹೋಗ್ತಿದ್ದಾಳೋ ಗೊತ್ತಿಲ್ಲ ನನಗೆ. ರಕ್ಷಿತಾಗೆ ಸೊ ಗೆಜ್ಜೆ ವಿಚಾರದಲ್ಲಿ ಸಪೋರ್ಟ್ ಮಾಡಿರುವಂಥದ್ದು ಗಿಲ್ಲಿ. ಅದಾದಮೇಲೆ ಕಬಡ್ಡಿ ವಿಚಾರದಲ್ಲೂ ತಪ್ಪೋ ಸರಿನೋ ಅಂತ ನೋಡ್ದೇನೆ ಅವಳಿಗೆ ಸಪೋರ್ಟ್ ಮಾಡಿರುವಂಥದ್ದು ಗಿಲ್ಲಿ. ಸೊ ಇಂಥ ಟೈಮಲ್ಲಿ ಸೊ ಅವನಿಗೇನೆ ಒಂದು ರೀತಿಯಲ್ಲಿ ಸೆಲ್ಫಿಶು, ನೀವು ಬೇರೆಯವ್ರ ಸತ್ರು ಕೂಡ ಕೇರ್ ಮಾಡಲ್ಲ ಅಂತ ಹೇಳಿರುವಂಥದ್ದು ಎಷ್ಟು ಸರಿ ಅಂತ ನನಗೆ. ಅದು ಕಾಮಿಡಿನೋ ಸೀರಿಯಸ್ಸೋ ನನಗೆ ಬೇಡ, ಅದು ಹೆಂಗೆ ಹೇಳಿದ್ರು ಕೂಡ ತುಂಬ ದೊಡ್ಡ ತಪ್ಪದು. ಓಕೆ, ಸೊ ಮರಿಬಾರ್ದು ಸಹಾಯ ಮಾಡಿರೋದನ್ನು. ಗೆಜ್ಜೆ ಅಂತ ವಿಚಾರ ಬಂದಾಗ ಎಂಥ ಮ್ಯಾಟ್ರ್ ಅದು. ಸೊ ಅದು ನಿಜವಾಗ್ಲೂ. ಆಮೇಲೆ ಸೆಡೆ ಅಂತ ಬಂದಾಗ ಕೂಡ ಅಷ್ಟೇ, ಸುದಿ ಅವ್ರು ಹೇಳಿದಾಗ ಸೊ ಅಲ್ಲಿ ಫಸ್ಟ್ ವಾಯ್ಸ್ ರೈಸ್ ಮಾಡಿದ್ದೇನೆ ಗಿಲ್ಲಿ. ಸೀರಿಯಸ್ಲಿ ಇದು ಈ ಥರ ಆದರೆ ತುಂಬ ರಾಂಗ್ ಅನಿಸುತ್ತೆ. ವ್ಯಕ್ತಿತ್ವದ ಮೇಲೆ ಕ್ವಶನ್ ಬರುತ್ತೆ, ನಮ್ಮ ರಕ್ಷಿತಾ ವ್ಯಕ್ತಿತ್ವದ ಮೇಲೇ. ಸೊ ಆ ಥರ ಹೇಳಬಾರ್ದು. ಓಕೆ, ಸೊ ಇದಾದಮೇಲೆ ಅಲ್ಲಿ ಅಶ್ವಿನಿ ಆ್ಯಂಡ್ ಧ್ರುವಂತ್ ಅವರು ಡಿಸ್ಕಷನ್ ಮಾಡ್ತಿದ್ದಾರೆ. ಆ್ಯಂಡ್ ಮೇ ಬಿ ಅಶ್ವಿನಿ ಅವರು ಸೊ ಧ್ರುವಂತ್ ಹತ್ರ ಇರೋವಂಥ ಇನ್ಫಾರ್ಮೇಷನ್ ಎಲ್ಲ ಸ್ವಲ್ಪ ಕೆದ್ಕೋವಂಥ ಪ್ರಯತ್ನ ಮಾಡಿದ್ರು ಅಂತ ಅನಿಸುತ್ತೆ. ಬಿಕಾಸ್ ಜಾನ್ವಿ ಆ್ಯಂಡ್ ಅಶ್ವಿನಿ ಇಬ್ಬರು ಮಾತಾಡೋ ಟೈಮಲ್ಲಿ ಸೊ ಧ್ರುವಂತ್ ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದಾನೆ ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಹೇಳ್ತಾ ಇದ್ಲು ಜಾನ್ವಿ ಅವರು. ಸೊ ಅದಕ್ಕೋಸ್ಕರ ಇಲ್ಲಿ ಧ್ರುವಂತ್ ಹತ್ರದಿಂದ ಕೆಲವೊಂದು ವಿಚಾರಗಳನ್ನು ಅಶ್ವಿನಿ ಅವರು ತೆಗೆಯುವಂಥ ಪ್ರಯತ್ನ ಮಾಡಿದ್ರು ಅಂತ ಅನಿಸುತ್ತೆ. ಆಮೇಲೆ ಕಾವ್ಯ, ಧನು ಹೇಗೆ ಅವರು ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಮಾತುಕತೆ ಕೇಳ್ತಾ ಇದ್ಲು. ಅವ್ರದ್ದು ಬಿಡಿ ಮೇಡಮ್, ಅವ್ರದ್ದು ಎಲ್ಲ ಯಾವುದೋ ಹಳೆಯ ಒಂದು ಏನೋ ಸಂಬಂಧ ಇದೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಒಂಥರ ಎಲ್ಲ ಗ್ರೂಪಿಸಮ್ ಮಾಡ್ಕೊಂಡು ಆ ಥರ ಆಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಅವ್ರು ಇರೋದು ಹಾಗೆ ಹೀಗೆ ಅಂತ ಮಾತುಕತೆ ಬಂತು. ಸೊ ಅಲ್ಲಿ ಅಶ್ವಿನಿ ಹೇಳಿದ್ರು ಸ್ಪಂದನ ಮಾಡುವ ಅಭಿ ಯಾಕಿದ್ದಾರೆ ಅಂತಲೇ ಗೊತ್ತಿಲ್ಲ ಹಾಗೆ ಹೇಗೆ ಅಂತ ಏನೋ ಮಾತುಕತೆ ಬಂದಾಗ, ಇಲ್ಲ ಮೇಡಮ್ ಅವ್ರದ್ದೆಲ್ಲ ಗ್ರೂಪ್ ಇದೆ, ಅದೆಲ್ಲ ಇದೆಯಲ್ಲ ಅದೆಲ್ಲ ಗ್ರೂಪ್ ಇದೆ ಹಾಗೆ ಹೀಗೆ ಅಂತ ಇಲ್ಲಿ ಅಣ್ಣ ಧ್ರುವಂತ್. ಅಂದರೆ ಧ್ರುವಂತ್ ಏನಂದರೆ ಗೊತ್ತಾ, ಎಲ್ಲರದ ಬಗ್ಗೆ ಅವನು ಸ್ಟಡಿ ಮಾಡಿಬಿಟ್ಟಿದ್ದಾನೆ. ಸಖತ್ ಗೇಮರ್ ಅವನು. ಸ್ಟಾರ್ಟಿಂಗ್ ನಾವೇನೋ ಅನ್ಕೊಂಡಿದ್ವಿ ಅವನ ಬಗ್ಗೆ, ಬಟ್ ಸ್ಟ್ರೇಟ್ ಫಾರ್ವರ್ಡು ಹಾಗೆ ಹೀಗೆ ಎಲ್ಲ ಅನ್ಕೊಂಡ್ಬಿಟ್ಟಿದ್ವಿ. ಅವ್ನ ತಂತ್ರ ಕುತಂತ್ರ ಯಾವ ರೇಂಜಿಗೆ ಬೇಕಾದ್ರೂ ಹಿಡಿತಾನೆ ಅವನು. ಬಟ್ ಸಖತ್ ಕಿಲಾಡಿ ಇದ್ದಾನೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅವನ ಹತ್ರ ಏನೇನು ಗೊತ್ತಿದೆ ವಿಚಾರಗಳನ್ನು ಸೊ ಅದು ಅಶ್ವಿನಿ ಅವರಿಗೆ ಕೊಡ್ತಾ ಇದ್ದ. ಅದಾದಮೇಲೆ ಧ್ರುವಂತ್ ಅದೇ ನಾನು ಯಾಕೆ ಇಲ್ಲಿದ್ದೀನಿ ಅಂತ ನನಗೇ ಗೊತ್ತಿಲ್ಲ ಅನ್ನೋ ರೀತಿ ಹೇಳ್ತಿದ್ದ. ಅದೇ ಅಶ್ವಿನಿ ಹೇಳಿದ್ರಲ್ಲ ಸ್ಪಂದನ ಮಾಡು ಅಭಿ ಇಲ್ಲಿ ಯಾಕಿದಾರಂತ ಗೊತ್ತಾಗ್ತಿಲ್ಲ ಅಂತಂದಾಗ ಇಲ್ಲಿ ಧ್ರುವಂತ್ ಹೇಳ್ದ, ಅಲ್ಲ ಮೇಡಮ್ ಅವ್ರು ಬಿಟ್ಟಾಕಿ ನಾನು ಯಾಕೆ ಇಲ್ಲಿದ್ದೀನಿ ಅಂತ ನನಗೇ ಗೊತ್ತಾಗ್ತಾಯಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ದ ಅವನು. ಈ ಥರ ಉತ್ತರಕ್ಕೆ ಯಾರಾದರೂ ನಿರೀಕ್ಷೆ ಮಾಡಲಿಕ್ಕಾಗತ್ತಾ? ಅಂದರೆ ಅವನಿಗೆ ಅವನ ಮೇಲೆ ಗೊತ್ತಿಲ್ಲ ಅವನಿಗೆ ಯಾಕೆ ಇದ್ದೀನಿ ಅನ್ನೋ ರೀತಿಯಲ್ಲಿ. ಅಂದರೆ ಅವನೇ ಒಂದು ರೀತಿ ಬೇರೆಯವ್ರಿಗೆ ಕನ್ಫ್ಯೂಷನ್ ಮಾಡೋ ರೀತಿಯಲ್ಲಿ ಅವ್ನು ಆಡ್ತಿದ್ದಾನೆ. ಸೊ ಇದಾದಮೇಲೆ ಅಲ್ಲಿ ಗಿಲ್ಲಿ ರಘು ಹತ್ರ ಬಂದ್ಬಿಟ್ಟು ಅಣ್ಣ ಈ ಡ್ರೆಸ್ ಓಕೆನಾ ಅಣ್ಣ ಅಂತ ಹೇಳ್ತಾ ಇದ್ದ. ಎಷ್ಟು ಕಾಮಿಡಿ ಆಗಿತ್ತು ಅಂತಂದರೆ ಅದಾದಮೇಲೆ ರಘು ಹೇಳ್ತಾನೆ ಯಾವುದಾದ್ರೂ ಹಾಕೊಂಬರೇ ನನಗೆ ಯಾಕೆ ಹೇಳ್ತೀಯ ನೀನು ಅನ್ನೋ ರೀತಿಯಲ್ಲಿ ಇದ್ದ ಅವನು. ಸೊ ಮತ್ತು ಅವತ್ತು ಹೇಳಿದೆ ಹಾಗೆ ಹೀಗೆ ಅಂತ ಹೇಳ್ದ. ಏನೋ ಬುದ್ಧಿ ಸರಿ ಇಲ್ಲ ಹೇಳಿದೆ, ಇವಾಗ ಹೇಳ್ತಾ ಇದ್ದೀನಿ ನಾನು ಸುಮ್ಮನೆ ತಲೆ ತಿನ್ಬೇಡ ಹೋಗು ಹೊತ್ತಾಗೆ ಅಂತಂದ ಅವನು. ಅದಾದಮೇಲೆ ನನಗೆ ನಿನ್ನ ಗಡ್ಡ ಇಷ್ಟ ಆಗ್ತಾಯಿಲ್ಲ, ನೀನು ತೆಗಿಸ್ಬೇಕು ಇವಾಗ ಅಂತಂದ. ನನಗೆ ಯಾಕೆ, ನನ್ನ ಗಡ್ಡ ನನ್ನ ಇಷ್ಟ ಅನ್ನೋ ರೀತಿಯಲ್ಲಿ, ಅದಕ್ಕೂ ಇದಕ್ಕೂ ನೀನು ಮಾತಾಡಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದ. ಏನೋ ಚೆನ್ನಾಗಿರಲಿ ಅಂತ ಡ್ರೆಸ್ ಹಾಕು ಅಂತ ಹೇಳಿದೆ, ಅದೇ ತಪ್ಪಾಯಿತು, ಇನ್ನು ಮುಂದೆ ಹೇಳಲ್ಲ ಅಂತ ಹೇಳ್ದ ಅವನು. ನಾವು ಅದೇ ಹೇಳ್ತಿರೋಂಥದ್ದು, ಅವ್ನು ಇಷ್ಟ ಅವ್ನು ಹೆಂಗೋ ಮಾಡ್ಕೊತಾನೆ, ಬಿಟ್ಬಿಡಿ, ಯಾಕೆ ಸುಮ್ಮನೆ ಅವನಿಗೆ ಪದೇ ಪದೇ ಆ ಡ್ರೆಸ್ಸು ಈ ಡ್ರೆಸ್ಸು ಅಂತ ಹೇಳ್ತೀರ. ಅದಾದಮೇಲೆ ಅಲ್ಲಿ ಕಸ ಗುಡಿಸ್ಲಿಕ್ಕೆ ಪರ್ಕೆ ತೊಗೊಂಡು ಬಂದ. ಅಲ್ಲಿ ಮೇಲ್ಗಡೆ ಆರಾಮಾಗಿ ಕೂತಂತಹ ರಕ್ಷಿತಾನು ಮತ್ತೆ ಯಾರು ಅದೇ ರಘುನ ಇಬ್ಬರನ್ನು ಓಡಿಸ್ಬಿಟ್ಟ ಆತಗೆ. ಇವನಿಗೆ ಎಲ್ಲಿ ಎದುರು ಹಾಕೋಣ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಎದ್ದು ಹೊಡೋಗ್ಬಿಟ್ರ ಆತಗೆ. ಗಿಲ್ಲಿ ಕೆಲವು ಟೈಮಲ್ಲಿ ಸೀರಿಯಸ್ ಆಗಿ ಕಿತ್ತಾಟ ಆಡಿದ್ರು ಕೂಡ ಅಷ್ಟೇ ಅವ್ನು ಹೋಗ್ಬಿಟ್ಟು ಕಾಂಪ್ರೂವ್ ಆಗ್ಬಿಡ್ತಾನೆ ಈ ಥರ ಕಾಮಿಡಿ ಮಾಡ್ಕೊಂಡು.
ಅದಕ್ಕೆ ಅವನಿಗೆ ಯಾರು ಕೂಡ ಅಷ್ಟು ಟಾರ್ಗೆಟ್ ಮಾಡಬೇಕು ಅಂತ ಅನ್ಸಲ್ಲ. ಮಾಡ್ತಾರೆ, ಬಟ್ ಅವ್ನು ಏನು ಮಾಡ್ತಾನೆ ಅದನ್ನು ಒಂದು ರೀತಿಯಲ್ಲಿ ಕಾಮಿಡಿಯಾಗಿ ಟರ್ನ್ ಮಾಡಿಬಿಡ್ತಾನೆ. ಸೊ ಅದು ಅವನ ಒಂದು ಸ್ಟ್ರಾಟಜಿ ತುಂಬ ಚೆನ್ನಾಗಿದೆ ಒಂದು. ಓಕೆ, ಸೊ ಇದಾದಮೇಲೆ ಅಲ್ಲಿ ಜೋಡಿ ಒಂದು ಕ್ಯಾಪ್ಟನ್ಸಿಗೆ ಒಂದು ಈ ವಾರದ ಟಾಸ್ಕ್ ಕೊಡ್ತಾರೆ. ಅಂದರೆ ಮೊದಲ ಬಾರಿಗೆ ಈ ಒಂದು ನೆಕ್ಸ್ಟ್ ವಾರಕ್ಕೆ ಸೊ ಜೋಡಿ ಕ್ಯಾಪ್ಟನ್ ಆಗ್ತಾರೆ ಅಂತ. ಅಂದರೆ ಇಬ್ಬರು ಕ್ಯಾಪ್ಟನ್ಗಳಾಗಿರ್ತಾರೆ. ಇದು ಯಾವುದೋ ಒಂದು ಸೀಸನಲ್ಲಿ ಕೂಡ ಆಗಿತ್ತು, ಮೇ ಬಿ ಲಾಸ್ಟ್ ಸೀಸನ್ ಅಂತ ಅನಿಸುತ್ತೆ. ಸೊ ಈ ಥರದೊಂದು ಎವ್ರಿ ಸೀಸನಲ್ಲಿ ಒಂದು ವಾರ ಈ ಥರ ಜೋಡಿ ಕ್ಯಾಪ್ಟನ್ಸಿ ಟಾಸ್ಕ್ ಮಾಡ್ತಾರೆ ಅಂತ ಹೇಳ್ಬೋದು. ಆ ಒಂದು ಜೋಡಿ ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆಯಲ್ಲ, ಸೊ ಈ ವಾರದ ಟಾಸ್ಕ್ಗೆ ಒಂದು ಜೋಡಿಗಳ ಆಯ್ಕೆ ನಡೆಯುತ್ತೆ ಅಲ್ಲಿ. ಸೊ ಆಲ್ರೆಡಿ ನೋಡಿದರೆ ನೀವು ಯಾರ್ಯಾರು ಜೋಡಿಗಳಾಗಿದ್ದಾರೆ ಅಂತ. ಆ್ಯಂಡ್ ಇದು ಫಸ್ಟಿಗೆ ಬಂದಂಥದ್ದು ನಮ್ಮ ಧ್ರುವಂತ್ ಅವರು. ಅದು ಹೇಗೆ ಪ್ರಕ್ರಿಯೆ ನಡೆದಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅಲ್ಲಿ ಹುಡುಗಿರೆಲ್ಲ ಕೂತಿರ್ತಾರೆ, ಬೇಕು ಬೇಡ ಅನ್ನೋವಂಥ ಒಂದು ಬೋರ್ಡ್ನ ಇಟ್ಕೊಂಡು. ಸೊ ಅಲ್ಲಿ ಎಲ್ಲ ಒಂದು ಕಂಟೆಸ್ಟೆಂಟ್ಗಳು ಬಂದು ಹೇಳಬೇಕಾಗುತ್ತೆ, ನಾನು ಯಾಕೆ ಈ ಮನೆಯೊಳಗೆ ಬೆಸ್ಟಾಗಿ ಆಡ್ತೀನಿ ಅಥವಾ ಯಾಕೆ ನನ್ನ ಚೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲೇ ಧ್ರುವಂತ್ ಬರ್ತಾರೆ, ಟಾಸ್ಕ್ ಅಂದರೆ 100% ಕೊಡ್ತೀನಿ. ಆ್ಯಂಡ್ ಕೆಲವೊಂದು ಟೈಮಲ್ಲಿ ನಾನು ಅಂದರೆ ಟೀಮ್ಗೋಸ್ಕರ ತ್ಯಾಗ ಮಾಡಲಿಕ್ಕೂ ಕೂಡ ರೆಡಿ ಇದ್ದೀನಿ, ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳೆಲ್ಲ ಬರುತ್ತೆ. ಬಟ್ ಯಾರು ಕೂಡ ಅವ್ರನ್ನ ಸೆಲೆಕ್ಟೇ ಮಾಡಿಲ್ಲ. ಎಲ್ಲರೂ ಕೂಡ ಬೇಡ 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 ಅಂತಲೇ ಹೇಳಿದ್ರು. ಇವನು ಆಡೋವಂಥ ಹುಚ್ಚಾಟಕ್ಕೆ ಅಥವಾ ಇವನು ಆಡೋವಂಥ ಒಂದು ಕುತಂತ್ರಕ್ಕೆ ಯಾರು ಸೇವ್ ಮಾಡ್ತಾರೆ? ಯಾರು ಸೇವ್ ಮಾಡಲಿಲ್ಲ. ಓಕೆ, ಇದಾದಮೇಲೆ ಮಾಳು ಬರ್ತಾರೆ. ಸೊ ಮಾಳು ಅಂದರೆ ಪ್ರೂವ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ. ಜೊತೆಗೆ ಟಾಸ್ಕು ಮನೆ ಕೆಲಸ ಅಂತ ಬಂದಾಗ ನಾನು ಏನು ಕೊಟ್ಟಿದ್ದಾರೆ ಅದನ್ನ 100% ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಅದಾದಮೇಲೆ ಅಲ್ಲಿ ರಕ್ಷಿತಾ ಆ್ಯಂಡ್ ಅಶ್ವಿನಿ ಅವರು ಕೈ ಎತ್ತಾರೆ. ಸೊ ಅವರಿಬ್ಬರಲ್ಲಿ ಮಾಳು ಒಬ್ಬರನ್ನ ಚೂಸ್ ಮಾಡಬೇಕಾಗುತ್ತೆ, ರೀಸನ್ನ ಕೊಟ್ಟು. ಅಶ್ವಿನಿ ಆ್ಯಂಡ್ ರಕ್ಷಿತಾ ಬಂದು ಇಬ್ಬರು ಕೂಡ ಬೇಕು, ಬಟ್ ಅವರು ರಕ್ಷಿತಾನ ಚೂಸ್ ಮಾಡ್ತಾರೆ. ಓಕೆ, ಇದಾದಮೇಲೆ ಅಭಿ ಬರ್ತಾರೆ. ಸೊ ಅಭಿ ಬಂದ ತಕ್ಷಣ ಎಫರ್ಟ್ ಹಾಕಿದ್ದೀನಿ, ಟೀಮ್ ಜೊತೆಗೆ ನಿಂತ್ಕೊತೀನಿ, ಹಾಗೆ ಹೀಗೆ ಅಂತ ಕೆಲವೊಂದು ರೀಸನ್ ಕೊಡ್ತಾರೆ. ಆ್ಯಂಡ್ ಎತ್ತಿರುವಂಥದ್ದು ಸ್ಪಂದನ ಒಬ್ಬರೇನೆ. ಸೊ ಅವರು ಅಷ್ಟೇ ಸ್ಪಂದನ ಅವ್ರನ್ನ ಚೂಸ್ ಮಾಡುವಂಥದ್ದು. ಓಕೆ, ಇದಾದಮೇಲೆ 4ನೇದು ಸೊ ರಜತ್ ಬರ್ತಾರೆ. ಸೊ ರಜತ್ ಬಂದಾದಮೇಲೆ ಗೊತ್ತಿದೆ ಏನು ಹೇಳಿದ್ದಾರೆ ಅಂತ. ಸೊ ಬಿ ಅಂದರೆ ಒಂದು ವ್ಯಕ್ತಿತ್ವ ಜೊತೆಗೆ ಇಲ್ಲಿ ಓನ್ಲಿ ಟಾಸ್ಕ್ ಮಾತ್ರ ಅಲ್ಲ, ವ್ಯಕ್ತಿತ್ವ ಮ್ಯಾಟ್ರ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಮ್ಯಾಟ್ರ್ ಆಗುತ್ತೆ, ಟೀಮ್ ಅಂತೂ ನಾನು ಬಿಟ್ಕೊಡಲ್ಲ. ಸೊ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತು ಹೇಳಿದ್ರು. ಆವಾಗ ಅಲ್ಲಿ ಚೂಸ್ ಮಾಡಿರುವಂಥದ್ದು ಚೈತ್ರ ಅವರು ಬೇಕು ಅಂತ ಹೇಳ್ತಾರೆ, ಕಾವ್ಯ ಅವರು ಕೂಡ ಬೇಕು ಅಂತ ಹೇಳ್ತಾರೆ, ಅಶ್ವಿನಿ ಅವರು ಕೂಡ ಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿ ರಜತ್ ಚೂಸ್ ಮಾಡುವಂಥದ್ದು ಚೈತ್ರ ಅವರನ್ನ. ಕೊಟ್ಟಿರುವಂಥ ರೀಸನ್ಗಳು ಕೆಲವೊಂದು ಇದ್ರೂ ಕೂಡ ಸೊ ಕೊನೆಗೆ ಹೇಳಿರುವಂಥದ್ದು ಏನು ಅಂತಂದರೆ, ಸೊ ಹೊಸ ನೀರು ಬಂದ ತಕ್ಷಣ ಹಳೆ ನೀರು ಮರಿಬಾರ್ದು ಅಂತ ಹೇಳಿದ್ರು. ಅದೇ ಅಂದರೆ ಈ ಟಾಸ್ಕ್ ಅಂತ ಬಂದ ತಕ್ಷಣ ಅದೇ ಒಂದೇ ಬರಲ್ಲ. ಸೊ ಎಲ್ಲಾದರೂ ಬರೋದ್ರಿಂದ ವ್ಯಕ್ತಿತ್ವ ಅಂತ ಬರೋದ್ರು ಕೂಡ ಸೊ ಅದಕ್ಕೋಸ್ಕರ ಚೈತ್ರ ಅಂತ ಚೂಸ್ ಮಾಡಿದ್ರು. ಚೈತ್ರಗಿಂತ ನನ್ನ ಪ್ರಕಾರ ಕಾವ್ಯ ಆ್ಯಂಡ್ ಅಶ್ವಿನಿ ಅಂತ ಬೆಟರ್ ಆಗಿತ್ತು ಅಂತ ಅನಿಸುತ್ತೆ. ರಜತ್ ಅದು ಏನಕ್ಕೆ ಚೈತ್ರ ಚೂಸ್ ಮಾಡಿದ್ನೋ ಗೊತ್ತಿಲ್ಲ. ಮೇ ಬಿ ಟಾಸ್ಕ್ ಅಂತ ಬಂದಾಗ ಇವರು ಹೊಸಬ ಬಂದಿದ್ದಾನೆ, ಸೊ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ. ಸೊ ಇನ್ ಕೇಸ್ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ಬೋದು ಇಬ್ಬರ ಮಧ್ಯೆ ಅನ್ನೋದಕ್ಕೋಸ್ಕರ ಸೊ ಆ ಥರ ಮಾಡಿದ್ನ. ಸದ್ಯಕ್ಕೆಲ್ಲೋ ಸೇಫ್ ಆಗೋಣ ಇದೊಂದು ವಾರ ಅನ್ನೋ ರೀತಿಯಲ್ಲಿ ಆಡಿದ್ನ ಅಂತ ಚೂಸ್ ಮಾಡಿದ್ನ ಚೈತ್ರನ್ ಅಂತ ನನಗೆ ಅನಿಸ್ತು. ಓಕೆ, ಇದಾದಮೇಲೆ ರಘು ಬರ್ತಾರೆ. ಸೊ ರಘು ಆಲ್ರೆಡಿ ಗೊತ್ತಿದೆ, ನನ್ನ ಬಗ್ಗೆ ಗೊತ್ತು ನಿಮಗೆ, 2 ಸಲ ಕ್ಯಾಪ್ಟನ್ ಆಗಿದ್ದೀನಿ, ಕಿಚ್ಚನ ಚಪ್ಪಾಳೆ ತಗೊಂಡಿದ್ದೀನಿ, ಲೀಡರ್ಶಿಪ್ ಕ್ವಾಲಿಟಿ ಇದೆ, ಹಾಗೆ ಹೀಗೆ ಅಂತ ಮಾತಾಡಿದಾಗ ಅಲ್ಲಿ ಚೂಸ್ ಮಾಡಿರುವಂಥದ್ದು ಇಬ್ಬರು, ಅಶ್ವಿನಿ ಆ್ಯಂಡ್ ಕಾವ್ಯ ಅವರು. ಸೊ ಅಗೇನ್ ರಘು ಅವ್ರು ಚೂಸ್ ಮಾಡಿರುವಂಥದ್ದು ಅಶ್ವಿನಿಗೆ. ಬಿಕಾಸ್ ಅವ್ರು ಕೊಟ್ಟಿರೋಂಥ ರೀಸನ್ ಅವ್ರಿಗೆ ಏನೋ ಮೇ ಬಿ ಚೆನ್ನಾಗಿ ಅಂತ ಅನಿಸ್ತಂತೆ. ಆ್ಯಂಡ್ ಅವರು ಕೂಡ ತುಂಬ ಚೆನ್ನಾಗಿ ಒಂದು ರೀಸನ್ಗಳನ್ನ ಕೊಟ್ಟರು ಅಶ್ವಿನಿ ಯಾಕೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅಶ್ವಿನಿ ಅವ್ರನ್ನ ಚೂಸ್ ಮಾಡ್ತಾರೆ. ಆ್ಯಂಡ್ ಕೊನೆಗೆ ಬಂದಂಥದ್ದು ಗಿಲ್ಲಿ. ಸೊ ಗಿಲ್ಲಿ ಬಂದಾಗ ಅಲ್ಲಿ ಇದ್ದಂಥದ್ದು ಒಂದು ನಮ್ಮ ರಾಶಿಕಾ, ಇನ್ನೊಂದು ಯಾರು ಕಾವ್ಯ ಅವರು. ಸೊ ಅಲ್ಲಿ ಅಗೇನ್ ಆಪ್ಷನ್ ಇರಲಿಲ್ಲ ಅಲ್ಲಿ ಯಾರಿಗೂ ಕಾವ್ಯಗೆ. ಸೊ ಅವರು ಚೂಸ್ ಮಾಡಲೇಬೇಕಾಗಿತ್ತು. ಚೂಸ್ ಮಾಡಲಿಲ್ಲ ಅಂತಂದರೆ ಗೊತ್ತಲ್ಲ ಹೊರಗಡೆ ಏನೇನಾಗಿರೋದು ಅಂತ. ಓಕೆ, ಸೊ ಅಂದರೆ ಗಿಲ್ಲಿ ಬಂದ ತಕ್ಷಣ ಅವ್ನು ಹೇಳಿರೋಂತಂದರೆ ಫಿಸಿಕಲಿ ನಾನು ವೀಕ್ ಇರ್ಬೋದು, ಬಟ್ ಟಾಸ್ಕ್ ಅಂತ ಬಂದಾಗ ಆಡಿರೋಂಥ ಟಾಸ್ಕ್ ಎಲ್ಲ ಕೂಡ ಗೆದ್ದಿದ್ದೀನಿ, ಹಾಗಾದ ಮಾತ್ರಕ್ಕೆ ಫಿಸಿಕಲ್ ಟಾಸ್ಕೇ ಬರುತ್ತೆ ಅಥವಾ ಬರಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ನೋಡೋಣ ಟಾಸ್ಕ್ ಬಂದಾಗ ಸೊ ಫೇಸ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ 100% ಕೊಟ್ಟಿದ್ದೀನಿ, ಇನ್ನು ಮುಂದೆ ಕೂಡ 100% ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆ್ಯಂಡ್ ಕಾವ್ಯ ರೀಸನ್ ಕೊಟ್ಟಿದ್ದೇನು ಅಂತಂದರೆ, ನಾನು ಗಿಲ್ಲಿ ಕಾವ್ಯ ಜೋಡಿನ ಮುರಿಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ನೀವೇ ಮುರಿಯೋಕ್ಕೆ ಬಿಡಲಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಇವಾಗ ಅನ್ನಿಸ್ತಾ ಇದೆ ಸೊ ಗಿಲ್ಲಿಗೆ ಕಾವ್ಯನೇ ಬೆಸ್ಟ್ ಜೋಡಿ ಅನ್ನೋ ರೀತಿಯಲ್ಲಿ. ಸೊ ಅದಕ್ಕೋಸ್ಕರ ನಾನು ಗಿಲ್ಲಿನ ಚೂಸ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಇಲ್ಲೇನಂದರೆ ನನಗೆ ಅನಿಸಿರೋ ಪ್ರಕಾರ ಕಾವ್ಯ ಅವರು ಗಿಲ್ಲಿಗಿಂತ ಬೇರೆಯವ್ರ ಜೊತೆನೇ ಆಡಬೇಕು ಅಂತ ಇಷ್ಟ ಇತ್ತು ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರ ಅವ್ರದ್ದು ರಜತ್ ಕೊಟ್ಟಿರೋಂಥ ರೀಸನ್ ನನಗೆ ವ್ಯಾಲಿಡ್ ಅಂತ ಅನಿಸ್ತು. ಅಂದರೆ ಇಲ್ಲಿವರೆಗೂ ಕೂಡ ಕಾವ್ಯ ಅವರು ಟ್ರೈ ಮಾಡಿದ್ದಾರೆ, ಟಾಸ್ಕ್ ಅಂತ ಬಂದಾಗ 100% ಎಫರ್ಟ್ ಹಾಕಿದ್ದಾರೆ, ಬಟ್ ಅವರಿಗೆ ಗೆಲುವು ಸಿಗ್ತಾ ಇರಲಿಲ್ಲ. ಬಿಕಾಸ್ ಅವ್ರು ಜೋಡಿಯಾಗಿ ಇನ್ನೊಂದು ಏನೋ ಬೇಕಿತ್ತು ಅಂತ ಅನಿಸ್ತಾ ಇತ್ತು. ಸೊ ಅದು ರಜತ್ ಸಿಕ್ಕಿದ್ರೆ ತುಂಬ ಚೆನ್ನಾಗಾಗ್ತಿತ್ತು ಅಂತ ಅವ್ರಿಗೆ ಮೇ ಬಿ ಅನಿಸಿತ್ತು. ಬಟ್ ಕೊನೆಗೆ ಆಪ್ಷನ್ ಇಲ್ಲದೇ ಇರೋ ಕಾರಣಕ್ಕೆ ಅವರು ಗಿಲಿನ ಚೂಸ್ ಮಾಡಿದ್ರು ಅಂತಲೇ ಅನಿಸುತ್ತೆ ನನಗೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ಕೊನೆಗೆ ಇದ್ದಂಥದ್ದು ಅಲ್ಲಿ ಸೂರಜ್ ಇದ್ದರು ಆ್ಯಂಡ್ ಈ ಕಡೆಗೆ ರಾಶಿಕಾ ಇದ್ದರು. ಸೊ ಅಲ್ಲಿ ಸೂರಜ್ ಬರ್ತಾರೆ. ಸೊ ಅವ್ರದ್ದು ಏನೇನು ಸ್ಟೇಟ್ಮೆಂಟ್ ಹೇಳಬೇಕು ಹೇಳಿದ್ರು. ಆ್ಯಂಡ್ ರಾಶಿಕಾ ಎಸ್ ಚೂಸ್ ಮಾಡ್ತಾರೆ ಅವ್ರಿಗೆ. ಆ್ಯಂಡ್ ರಾಶಿಕಾ ಕೊಟ್ಟಿರೋಂಥ ರೀಸನ್ ಏನಂತಂದರೆ ಸ್ಟ್ರೆಂತು ವೀಕ್ನೆಸ್ಸು ಇಬ್ಬರದು ಕೂಡ ಒಬ್ಬೊಬ್ರಿಗೆ ಗೊತ್ತಿದೆ. ಸೊ ಆಮೇಲೆ ಇಬ್ಬರು ಕೂಡ ಅಷ್ಟೇ. ಸೊ ನಾನು ತುಂಬ ಕೋಪ ಮಾಡ್ಕೊತೀನಿ, ಅವ್ರು ತುಂಬ ಕಾಮ್ ಆಗಿರ್ತಾರೆ. ಸೊ ಆ ಒಂದು ಪರ್ಸ್ನಾಲಿಟಿ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ರನ್ನ ಚೂಸ್ ಮಾಡಿದ್ರಂತೆ. ಆ್ಯಂಡ್ ನನಗೇನು ಅನಿಸುತ್ತೆ ಅಂದರೆ ಇವರಿಬ್ಬರದು ಕೂಡ ಅಷ್ಟೇ, ಇವರಿಬ್ಬರದ್ದು ಅಂತಲ್ಲ, ಯಾರ್ಯಾರಿಗೆ ಒಂದೊಂದು ಕಂಫರ್ಟ್ ಝೋನು ಅಥವಾ ವ್ಯಕ್ತಿತ್ವಗಳು ಮ್ಯಾಚ್ ಆಗುತ್ತೋ, ಸೊ ಯಾರ್ಯಾರಿಗೆ ಯಾರ ಜೊತೆಗೆ ಆಡಬೇಕು ಅಂತ ಅನಿಸುತ್ತೋ ಸೊ ಅವ್ರ ಜೊತೆಗೆ ಆಡಿದ್ರೇ ಬೆಟರ್ ಅಂತ ನನಗನ್ಸುತ್ತೆ. ಯಾಕಂತಂದರೆ ಇವಾಗ ಒಂದು ಕ್ರಿಕೆಟ್ ಮ್ಯಾಚು ಅಂದಿದ ತಕ್ಷಣ ಒಂದು ಟಾಸ್ ವಿನ್ ಆದ್ಮೇಲೆ ಏನು ನೋಡ್ತಾರೆ, ಸೊ ಆ ಪಿಚ್ ನಮಗೆ ಒಂದು ಟೀಮಿಗೆ ಅಥವಾ ಬ್ಯಾಟಿಂಗ್ಗೆ ಬಾಲಿಂಗ್
ಆಟಗಾರರಿಗೆ ಮ್ಯಾಚ್ ಒಂದು ಸೂಟ್ ಆಗುತ್ತೆ ಅಂತ ಅಂದಾಗ ಸೊ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಫಸ್ಟ್ ಬ್ಯಾಟಿಂಗ್ ಬೇಕಾ ಸೆಕೆಂಡ್ ಬ್ಯಾಟಿಂಗ್ ಬೇಕಾ ಅನ್ನೋವಂಥದ್ದು. ಅಥವಾ ಟೀಮ್ ಅಂತ ಬಂದಾಗ ಕೂಡ ಅಷ್ಟೇ. ಸೊ ಗೆಲ್ಲೋದಕ್ಕೆ ಏನು ಬೇಕು, ಟೀಮ್ ಜೊತೆಗೆ ನಿಂತ್ಕೊಳ್ಳೋರು ಬೇಕು. ಸೊ ಟೀಮ್ ಜೊತೆಗೆ ಒಂದು ಹೊಂದ್ಕೊಂಡು ಹೋಗುವಂಥವ್ರು ಬೇಕು. ಸೊ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ. ಸೊ ನಿಮ್ಗೆ ಯಾರು ಕಂಫರ್ಟ್ ಅಂತ ಅನ್ಸುತ್ತೆ, ನಿಮ್ಮ ಜೊತೆಗೆ ನಿಂತ್ಕೊಳ್ಳಲ್ಲ ಅಂತ ಅಂಥವ್ರ ಜೊತೆಗೆ ಆಡೋದಕ್ಕಿಂತ ಯಾರು ನಿಮ್ಮ ಜೊತೆಗೆ ನಿಂತ್ಕೊಂತಾರೆ ಅನ್ನೋ ಜೊತೆಗೆ ಆಡೋವಂಥದ್ದೇನೆ ಪಕ್ಕ. ಯಾರಿಗೆ ಏನು ಬೇಕೋ ಅವ್ರು ಸಿಕ್ಕಿದೆ. ಸೊ ಇವಾಗ ಪರ್ಫಾರ್ಮ್ ಮಾಡಬೇಕು. ಇವಾಗ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ನಿಮಗೆ ಏನು ಬೇಕೋ ಅದು ಸಿಕ್ಕಿದೆ ಅಲ್ವಾ, ಸೊ ಅದಕ್ಕೋಸ್ಕರ ನೀವು ಪರ್ಫಾರ್ಮ್ ಮಾಡಿಲ್ಲ ಅಂದಾಗ ತಪ್ಪಾಗುತ್ತೆ. ಸೊ ನಿಮ್ಮದು ಜೋಡಿಯಿಂದನೇ ಪ್ರಾಬ್ಲಮ್ ಆಯಿತು ಅಂತ. ಸೊ ಜೋಡಿ ಮೇಲೆ ಇವಾಗ ಪ್ರಾಬ್ಲಮ್ ಹೇರೋ ಹಾಗಿಲ್ಲ. ಸೊ ಅವ್ರು ನಂಗೆ ಜೋಡಿ ಸಿಕ್ಕರು, ಇವ್ರು ನಂಗೆ ಜೋಡಿ ಸಿಕ್ಕರು, ಸೊ ಅವ್ರು ತುಂಬ ಚೆನ್ನಾಗಿ ಆಡಿಲ್ಲ, ಇವಾಗ ಅವರೇ ಆಡಿಸ್ಕೊಂಡಿರೋದ್ರಿಂದ ಸೊ ಖಂಡಿತವಾಗ್ಲೂ ಅವ್ರು ಆಡಲೇಬೇಕಾಗತ್ತೆ. ಅದೊಂದು ಒಳ್ಳೆ ಪಾಯಿಂಟ್ ಅಂತ ನನಗನ್ಸುತ್ತೆ. ನೋಡೋಣ ಈ ಒಂದು ವಾರದಲ್ಲಿ ಯಾವ್ಯಾವ ರೀತಿಯಲ್ಲಿ ಆಡ್ತಾರೆ ಅಂತ. ಸುಮಾರು ಮಾತುಕತೆಗಳೆಲ್ಲ ನಡೀತಾ ಇದೆ. ಸೊ ಅವ್ರು ಗೆದ್ರು, ಇವ್ರು ಗೆದ್ರು, ಸೊ ಅವ್ರು ತುಳಿತಿದ್ದಾರೆ, ಇವ್ರು ತುಳಿತಿದ್ದಾರೆ ಅಂತ. ಅದ್ರ ಬಗ್ಗೆ ಎಲ್ಲ ನಾಳೆ ಮಾತಾಡೋಣ. ಓಕೆ, ಸೊ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.